ಗುರುಸ್ತುತಿಯೊಂದಿಗೆ ಪ್ರಾರಂಭ. ಗುರುವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಸದಾಶಿವ ಸಮಾರಂಭಾಂ ಶ್ರೀಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ನಮೋ ಭಗವತೆ ವಿರಾಜೇಶ್ ಶ್ರೀ ಗಣೇಶಾಯ ನಮಃ. ದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದ ಮಾಧವಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್. 9ನೇ ಅಧ್ಯಾಯ ಕೊನೆ ಭಾಗಕ್ಕೆ ಬಂದಿದ್ದೇವೆ. ರಾಜವಿದ್ಯಾ ರಾಜಕೋಶ ಯೋಗ. ಶ್ಲೋಕಕ್ಕೆ ಹೋದ ಸಲ ನಿಂತಿತ್ತು ವ್ಯಾಖ್ಯಾನ. ಯಾಂತಿ ದೇವವೃತಾ ದೇವಾನ್ ಪಿತೃನ್ಯಾಂತಿ ಪಿತೃವೃತಾ ಭೂತಾನಿ ಯಾಂತಿ ಭೂತೇಜ್ಯ ಯಾಂತಿ ಮದ್ಯಾಜಿನೋಪಿ ಮಾಂ. ಒಂದು ಮಾತನ್ನ ಹೋದ ಸಲ ಹೇಳಿದ ಹಾಗೆ ಭಗವಂತ ಏನು ಸ್ಪಷ್ಟಪಡಿಸಿದ್ದಾನೆ ಅಂದ್ರೆ, ಸಾಮಾನ್ಯರಲ್ಲಿ ಅತಿ ಸಾಮಾನ್ಯರು, ಗುರುಗಳ ಸಂಪರ್ಕ ಬರದೇ ಇದ್ದವರು, ಸಾಮಾನ್ಯವಾಗಿ ನಾವು ದೇವರಲ್ಲಿ ನಂಬಿಕೆ ಶ್ರದ್ಧೆ ಇಟ್ಟಂತಹ ಜನಗಳೂ ಸಹ ಅಧ್ಯಾತ್ಮ ಗೊತ್ತಿಲ್ಲದೆ ಇದ್ರೂ ಪರವಾಗಿಲ್ಲ, ಯಾರು ಯಾವ ವಿಧದಲ್ಲಿ ಭಗವಂತನನ್ನ ಪೂಜೆ ಮಾಡ್ತಾರೋ ಅವೆಲ್ಲವೂ ನನಗೆ ಸೇರುತ್ತೆ. ಯಾಕೆಂದ್ರೆ ಇರೋದು ಒಂದೇ ವಸ್ತು, ಭಗವಂತ ಪರಮಾತ್ಮ ಅಂದ್ರೆ ಕೇವಲ ಸದ್ವಸ್ತು, ಬ್ರಹ್ಮವಸ್ತು, ಬ್ರಹ್ಮ ಪದಾರ್ಥ. ಅದರ ನಾವು ನೂರಾರು ಹೆಸರುಗಳನ್ನು ಕರೀತೇವೆ. ಯಾವ ಹೆಸರಲ್ಲಿ ಪೂಜೆ ಮಾಡಿದರೂ ಭಗವಂತ ಒಬ್ಬನೇ, ಇರೋದು ಒಂದೇ ಭಗವಂತ, ಇಡೀ ಸೃಷ್ಟಿಗೆ ಇರ್ತಕ್ಕಂಥದ್ದು ಒಬ್ಬನೇ ಪರಮಾತ್ಮ, ಒಬ್ಬನೇ ಪರಮಾತ್ಮ, ಒಬ್ಬನೇ ದೇವರು ಅನ್ನೋದು ಮನಸ್ಸಲ್ಲಿ ದೃಢವಾಗಬೇಕಪ್ಪ ಅರ್ಜುನ ಅಂತ ಭಗವಂತ ಹೇಳ್ತಾರೆ. ಈ ದೃಢ ಮನಸ್ಸಿದ್ದಾಗ ಯಾವ ದೇವತಾ ರೂಪವನ್ನು ಪೂಜೆ ಮಾಡಿದ್ರು ಅದು ಭಗವಂತನಾದಂತಹ ಸರ್ವಶಕ್ತ ಸರ್ವಜ್ಞನಾಗಿರ್ತಕ್ಕಂತಹ ಅಂತರ್ಯಾಮಿ ಆಗಿರ್ತಕ್ಕಂತಹ ಸರ್ವರ ಹೃದಯದಲ್ಲಿ ವಾಸ ಮಾಡಿರ್ತಕ್ಕಂತಹ ವಾಸುದೇವ ಸ್ವರೂಪಿ ಭಗವಂತನಿಗೆ ಸೇರುತ್ತೆ. ಇದು ಮನಸ್ಸಲ್ಲಿ ದೃಢವಾಗಿ ಇರಬೇಕು. ದೇವರುಗಳಲ್ಲಿ ತಾರತಮ್ಯ ಇಲ್ಲ, ದೇವರುಗಳಲ್ಲಿ ವ್ಯತ್ಯಾಸ ಇಲ್ಲ. ಇದು ಶ್ರೇಷ್ಠ ದೇವರು, ಕನಿಷ್ಠ ದೇವರು, ಕೆಳಮಟ್ಟದ ದೇವರು, ನಮ್ಮ ದೇವರು ಶ್ರೇಷ್ಠ, ಇನ್ನೊಬ್ಬರ ದೇವರು ಕನಿಷ್ಠ, ನಮ್ಮ ದೇವರೇ ಜಗತ್ತಿಗೆ ನಿಜವಾದ ಭಗವಂತ, ಇತರೇ ಮತಗಳಲ್ಲಿ ಇರ್ತಕ್ಕಂತಹ ಅವರ ದೇವರುಗಳು ನಮಗೆ ಬೇಕಾಗಿಲ್ಲ. ಇವೆಲ್ಲ ಸಾಮಾನ್ಯರಿಗೆ ಬರತಕ್ಕಂಥ ಭಾವನೆಗಳು. Profess that their God is the only supreme God. That is wrong. That's being followed. Ultimately the Lord says, Lord is only one. ಇದು ಗೊತ್ತಿಲ್ಲದೆ ಇದ್ದಾಗ ಬೇರೆ 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 ನೀವು ದೇವತೆಗಳನ್ನ ಪೂಜೆ ಮಾಡಿದರೆ ಮೋಕ್ಷ ಪ್ರಾಪ್ತಿ ಆಗಲ್ಲ, ಫಲಪ್ರಾಪ್ತಿ ಸಿಗುತ್ತೆ. ಪುನಸ್ಕಾರಗಳನ್ನ ಒಲಿಸ್ಕೊಳ್ಳೋದು, ಅವುಗಳಿಂದ ಸಿದ್ಧಿಗಳನ್ನು ಪಡೆಯೋದು, ಅವುಗಳಿಂದ ಕೆಲಸಗಳನ್ನು ಮಾಡಿಸ್ಕೊಳ್ಳೋದು ಎಷ್ಟೋ ಜನ ಮಾಡ್ತಾರೆ ವಾಮಾಚಾರದಲ್ಲಿ, ಮಾಂತ್ರಿಕರು. ಅದರಿಂದ ಏನಾಗತ್ತೆ, ಅವರು ಮರಣ ಹೊಂದಿದ ನಂತರ ಅವರು ಅದೇ ಯೋನಿಗೆ ಹೋಗಿ ಬೀಳ್ತಾರೆ. ಭೂತ ಪ್ರೇತಗಳನ್ನ ಪಿಶಾಚಿಗಳನ್ನ ಒಲಿಸ್ಕೊಂಡಿರೋರು, ಆ ಮಾರ್ಗದಲ್ಲೇ ಹೋಗೋರು ಅಂತ್ಯದಲ್ಲಿ ಅವರು ಅದೇ ಮಟ್ಟಕ್ಕೆ ಹೋಗಿ ತಲುಪ್ತಾರೆ. ಲೋಕ ಪ್ರಾಪ್ತಿಯಿಂದ ಸ್ವರ್ಗದಲ್ಲೇ ವಾಸ ಮಾಡಬೇಕು ಮರಣಾನಂತರ ಅಂತ ಸ್ವರ್ಗವನ್ನ ಮನಸ್ಸಲ್ಲಿಟ್ಕೊಂಡು ದೇವತೆಗಳನ್ನ ಪೂಜೆ ಮಾಡೋರು, ಅಭ್ಯುದಯ ಬೇಕು ಅಂತ ಪೂಜೆ ಮಾಡೋರು ದೇವತಾ ಲೋಕಗಳಿಗೆ, ದೇವತೆಗಳ ಸಮೀಪಕ್ಕೆ ಹೊರಟೋಗ್ತಾರೆ, ಸ್ವರ್ಗಲೋಕಕ್ಕೆ. ಹಿಂದಿನ ಪೂರ್ವಿಕರು, ಮರಣ ಹೊಂದಿರತಕ್ಕಂಥ ನಮ್ಮ ಪೂರ್ವಜರು, ಅವರ ಫೋರ್ ಫಾದರ್ಸ್, ಪಿತೃಗಳು, ಪಿತೃದೇವತೆಗಳು, ಅವ್ರ ಬಗ್ಗೆ ಬಹಳ ಅಭಿಮಾನ ಇಟ್ಕೊಂಡಿರೋರು ಪಿತೃಲೋಕಕ್ಕೆ ಹೋಗ್ತಾರೆ ಮರಣಾನಂತರ. ಎಲ್ಲಿಯೇ ಹೋದರೂ ಅಲ್ಲಿ ಮೋಕ್ಷ ಪ್ರಾಪ್ತಿಯಲ್ಲ ಭಗವಂತ ಹೇಳಿದ ಮಾತು. ಮತ್ತೆ ಪುನರ್ಜನ್ಮಕ್ಕೆ ಭೂಮಿಗೆ ಹುಟ್ಟಲೇಬೇಕು. ಸ್ವರ್ಗಕ್ಕೆ ಹೋದರೂ ಸಹ ಇಲ್ಲಿ ಹುಟ್ಟಲೇಬೇಕು. ಮೋಕ್ಷ ಪ್ರಾಪ್ತಿಯಾಗುವವರೆಗೂ ಹುಟ್ಟೋದಿದ್ದೇ ಇರುತ್ತೆ, ಸಾಯೋದಿದ್ದೇ ಇರುತ್ತೆ ಅಂತ ಭಗವಂತ ಹೇಳ್ತಾ ಇದ್ದಾರೆ. ಮೋಕ್ಷ ಪ್ರಾಪ್ತಿ ಅಂದ್ರೆ ಅರ್ಥ ಏನು ಸುಲಭದಲ್ಲಿ ಅಂದ್ರೆ, ಭಗವಂತನ ಸ್ಪಷ್ಟ ನುಡಿಗಳು, ನೀನು ನನ್ನನ್ನೇ ಮನಸ್ಸಿಟ್ಟು ಭಜನೆ ಮಾಡಿದ್ರೆ, ನನ್ನಲ್ಲೇ ಪ್ರೀತಿ ಇಟ್ಟರೆ, ನನ್ನಲ್ಲೇ ಶರಣಾದ್ರೆ ನೀನು ನನ್ನಲ್ಲೇ ಸೇರ್ಕೊಳ್ತೀಯ, ಮತ್ತೆ ನೀನು ವಾಪಸ್ ಬರೋದಿಲ್ಲ. ಇದು ನಮ್ಮ ಎಲ್ಲ ಕಡೆಗಳಲ್ಲಿ ಭಗವಂತ ಹೇಳ್ತಾ ಇದ್ದಾರೆ. ಮುಂದೆಯೂ ಬರುತ್ತಿದೆ, ಬೇರೆ 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 ರೀತಿನಲ್ಲಿ ಅರ್ಥ ಆಗ್ಲಿ ಅಂತ ಬಿಡಿಸಿ ಬಿಡಿಸಿ ಹೇಳ್ತಾರೆಗಳನ್ನ ಇಟ್ಟುಕೊಂಡು ನೀವು ಭಗವಂತನನ್ನ ಪೂಜೆ ಮಾಡಬೇಡಿ. ಕೇವಲ ಭಗವಂತನ ಪ್ರೀತಿಗೋಸ್ಕರ ಭಗವಂತನನ್ನ ಆರಾಧನೆ ಮಾಡಿ, ಅನುಷ್ಠಾನವನ್ನ ಉಪಾಸನೆಯನ್ನ ಮಾಡಿ ಅಂತ. ನಮಗೆ ಇನ್ನೂ ಸರಿಗೆ ಅರ್ಥ ಆಗ್ಬೇಕಲ್ಲ ನಮ್ಮ ಮನಸ್ಸು ಹೆಂಗಿದೆ. ಹೌ ವಿ ಲಿವ್ ಇನ್ ದ ಪ್ರೆಸೆಂಟ್ ಡೇ ವರ್ಲ್ಡ್ ಅಂದ್ರೆ ದ ನೆಕ್ಸ್ಟ್ ಶ್ಲೋಕ ಇಸ್ ಅ ಲ್ಯಾಂಡ್ ಮಾರ್ಕ್ ಶ್ಲೋಕ ಅಗೈನ್. ಈಗ ಮುಂದೆ ಬರತಕ್ಕಂಥ ಮುಂದಿನ 26ನೇ ಶ್ಲೋಕ ಇದು ಅಷ್ಟೇ ಬಹಳ ಮುಖ್ಯವಾದ ಶ್ಲೋಕ ಈ ಅಧ್ಯಾಯ 9ನೇ ಅಧ್ಯಾಯದಲ್ಲಿ. ಊಟ ಮಾಡುವ ಮೊದಲು ಎಷ್ಟೋ ಕಡೆ
ಈ ಸಂಪ್ರದಾಯ ಇದೆ, ಈ ಶ್ಲೋಕವನ್ನು ಹೇಳಬೇಕು. ನಾವು ಹೇಳ್ತೇವೆ ಭಗವದ್ಗೀತಾ ಶ್ಲೋಕಗಳನ್ನು ಹೇಳ್ತೇವೆ ಊಟಕ್ಕೆ ಕೂಡೋ ಮೊದಲು. ಅದರ ಅರ್ಥ ಏನು ಅಂದ್ರೆ, ಭಗವಂತ ಏನ್ ಹೇಳ್ತಾನೆ ಮುಂದಿನ ಶ್ಲೋಕದಲ್ಲಿ ಅಂದ್ರೆ, ನಮ್ಮಂಥವ್ರಿಗೆ ಅರ್ಥ ಆಗಲಿ. ಯಾವ್ದು ಅರ್ಥ ಆಗಲಿ? ನಿಜವಾದ ಭಕ್ತಿ ಅಂದ್ರೆ ಏನು, ನಿಜವಾದ ಪೂಜೆ ಅಂದ್ರೆ ಏನು, ವಾಟ್ ಈಸ್ ದ ರಿಯಲ್ ಕೋರ್ ಮೀನಿಂಗ್ ಆಫ್ ವರ್ಷಿಪ್, ವಾಟ್ ಈಸ್ ದ ಕೋರ್ ಮೀನಿಂಗ್ ಆಫ್ ಡಿವೋಷನ್, ವೆರಿ ಕ್ಲಿಯರ್ಲಿ ಎಕ್ಸ್ಪ್ಲೈನಿಂಗ್ ಇನ್ ದಿಸ್ ನೆಕ್ಸ್ಟ್ ಲ್ಯಾಂಡ್ ಮಾರ್ಕ್ ಶ್ಲೋಕ. ಗುರುಗಳು ಇದನ್ನ ಕೆಲವು ಹೇಳ್ತಾ ಇದ್ರು, ಯಾವಾಗ್ಲೂ ಹೇಳ್ತಾ ಇದ್ರು. ಅವರು ಮನಸ್ಸು ಬಂತು ಅಂದ್ರೆ ಭಗವದ್ಗೀತೆ ಬಾಯಿನಲ್ಲೇ ಒಂದು ಶ್ಲೋಕ ತಗೊಂಡು ಅದನ್ನ ಅರ್ಧ ಗಂಟೆ ಹೇಳೋರು. ಅದನ್ನ ಒಂದು ಆ ಶ್ಲೋಕದ ಲೈನ್ ಹೇಳ್ಬಿಟ್ರೆ ಸಾಕು, ಅವ್ರು ಹೇಳ್ತಾ ಹೋಗೋರು. ಪೂರ್ತಿ ಶ್ಲೋಕ ಹೇಳ್ತಾ ಇರ್ಲಿಲ್ಲ, ಅರ್ಧರ್ಧ ಲೈನ್ ಹೇಳ್ತಾ ಇದ್ರು. ಯೂಸ್ ಟು ಯೂಸ್ ಸಮ್ ಕ್ಯಾಚ್ ಫ್ರೇಸಸ್ ಆಫ್ ದಿ ಶ್ಲೋಕಾಸ್. ಚೆನ್ನಾಗಿ ಹೇಳ್ತಾ ಇದ್ರು ಅಂದ್ರೆ ಅದನ್ನ ಕೇಳಿಸ್ಕೊಂಡವರೇ ಧನ್ಯರು. ನನ್ಗೆ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತಿ ಉಪಕೃತಂ ಅಶ್ನಾಮಿ ಪ್ರಯತಾತ್ಮನಃ. ದಿಸ್ ಇಸ್ ದ ಲ್ಯಾಂಡ್ ಮಾರ್ಕ್ ಶ್ಲೋಕ. ಅಶ್ನಾಮಿ ಪ್ರಯತಾತ್ಮನಃ. ಪತ್ರಂ ಪುಷ್ಪಂ ಫಲಂ ತೋಯಂ, 4 ವಿಧದಲ್ಲಿ ಭಗವಂತ ಬಿಡಿಸಿ ನಮ್ಮಂತವ್ರಿಗೆ ಅರ್ಥ ಆಗಲಿ ಅಂತ ಹೇಳ್ತಾ ಇದ್ದಾನೆ. ಯಾಕೆ ಈ ಶ್ಲೋಕ ಮುಖ್ಯ ಅಂದ್ರೆ, ಮೇ ಭಕ್ತ್ಯಾ ಪ್ರಯಚ್ಛತಿ, ಯಾರು ನನ್ನ ಭಕ್ತರೋ, ಯಾರು ನನ್ನಲ್ಲಿ ಶ್ರದ್ಧೆಯನ್ನಿಟ್ಟಿದ್ದಾರೋ, ನನ್ನಲ್ಲಿ ಪ್ರೀತಿಯನ್ನಿಟ್ಟಿದ್ದಾರೋ, ನನ್ನನ್ನ ಪೂಜೆ ಮಾಡುತ್ತಾ ಇದ್ದಾರೋ, ಅಪಾರವಾದ ಗೌರವವನ್ನ ನನ್ನ ಮೇಲಿಟ್ಟಿದ್ದಾರೋ ಅಂತಹ ನನ್ನ ಭಕ್ತರು ಅಂತ ಅರ್ಥ. ಯೋಮೇ ಭಕ್ತಿಯ ಪ್ರಯಚ್ಛತಿ ಏನು, ನನಗೆ ಯಾರು ಕೊಡ್ತಾರೋ, ಪ್ಯೂರ್ ಡಿವೋಟೀಸ್ ಅಂದ್ರೆ ಇಲ್ಲಿ ಭಗವಂತ ಹೇಳ್ತಾ ಇರೋದು ನಿಜವಾದ ಭಕ್ತನನ್ನು ಕುರಿತು. ಸಾಮಾನ್ಯವಾಗಿ ನಾವು ನೋಡ್ತಕ್ಕಂತ ತೋರಿಕೆ ಭಕ್ತರ ಬಗ್ಗೆ ಮಾತಾಡ್ತಾ ಇಲ್ಲ ಭಗವಂತ. ನಿಜವಾದ ಭಕ್ತರು, ನನ್ನ ಭಕ್ತ ಅಂತ ಭಗವಂತ ಯಾರನ್ನ ಹೇಳ್ತಾನೆ ಅಂದ್ರೆ, ಆತನಿಗೆ ಗೊತ್ತಿದೆ ಯಾರು ನನ್ನ ನಿಜವಾದ ಭಕ್ತ, ಅಂತವನಿಗೆ ಮಾತ್ರ ಭಕ್ತ ಅಂತ ಭಗವಂತ ಹೇಳ್ತಾನೆ. ಇವನು ನನ್ನ ಭಕ್ತ ನೋಡಪ್ಪ, ನೀನು ನನ್ನ ಭಕ್ತ ಅಂತ ಭಗವಂತ ಯಾರಿಗೆ ಹೇಳ್ತಾನೆ? ಯಾರಿಗೆ ನಿಜವಾಗ್ಲೂ ಭಗವಂತನ ಮೇಲೆ ಪ್ರೀತಿ ಇದೆಯೋ, ವಿಶ್ವಾಸ ಇದೆಯೋ, ಶ್ರದ್ಧೆ ಇದೆಯೋ, ನೀನೇ ಅಪ್ಪ ನನಗೆ ಗತಿ ಅನಾಥ ರಕ್ಷಕ ಅಂತ ಭಾವನೆ ಇದೆಯೋ, ಅವನು ನಿಜವಾದ ಭಕ್ತ ಅಂತ ಭಗವಂತನಿಗೆ ಗೊತ್ತು. ಅಂತಹ ಭಕ್ತರು ನನಗೆ ಪತ್ರಂ ಪುಷ್ಪಂ ಫಲಂ ತೋಯಂ, ಇದಕ್ಕೆ 2 ಇಂಟರ್ಪ್ರಿಟೇಷನ್ ಇದೆ ಈ ಶ್ಲೋಕಕ್ಕೆ. ಯಾವ ನಿಷ್ಕಲ್ಮಶ ಮನಸ್ಸಿನ ಅತ್ಯಂತ ಪ್ರೀತಿಯಿಂದ ನನ್ನ ಮೇಲೆ ಪ್ರೇಮವನ್ನ ಇಟ್ಟು ನನ್ನನ್ನು ಆರಾಧಿಸ್ತಾ ನನಗೆ ಪತ್ರಂ ಅಂದ್ರೆ, ಪತ್ರ ಅಂದ್ರೆ ಅರ್ಥ ಇಲ್ಲಿ ಲೀವ್ಸ್, ಎಲೆಗಳು, ವೃಕ್ಷಗಳ ಎಲೆಗಳು, ಸಸ್ಯಗಳ ಎಲೆಗಳು ಅಂತ ಜನರಲ್ ಅರ್ಥ. ಯಾರು ನನಗೆ ಎಲೆಗಳನ್ನ ಕೊಡ್ತಾರೋ, ಅರ್ಪಿಸ್ತಾರೋ, ಪ್ರಯಚ್ಛತಿ ಆಫರಿಂಗ್, ಎನಿ ಡಿವೋಟಿ ಹೂ ಆಫರ್ಸ್ ಮೀ ದ ಲೀವ್ಸ್. ಪ್ರತಿಪದಾರ್ಥ ತಗೊಂಡ್ರೆ ಪತ್ರ ಅಂದ್ರೆ ಗಿಡದ ಎಲೆಗಳು, ವೃಕ್ಷದ ಎಲೆಗಳು, ಸಸ್ಯದ ಎಲೆಗಳು ಅಂತ ಅರ್ಥ. ಹೂಗಳು, ದ ಫ್ಲವರ್ಸ್. ಫಲಂ ಯಾರಿಗಾರು ಅರ್ಥ ಆಗುತ್ತೆ. ಹಣ್ಣುಗಳು ಅಂದ್ರೆ ಇಲ್ಲಿ ನೀರು, ಜಲ ಅಂತ ಅರ್ಥ. ಜಲ, ನೀರನ್ನ ಯಾವಾಗ ನಾವು ಅರ್ಪಣೆ ಮಾಡ್ತೇವೆ? ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿ ಮೇಲಿಂದ ಕೆಳಗೆ ನೀವು ನೋಡಿದ್ರೆ, ನಮ್ಮ ಪುರಾಣಗಳ ಆದಿಯಾಗಿ ನಮ್ಮ ಸಂಸ್ಕಾರದಲ್ಲಿ ಹಳ್ಳಿನಲ್ಲಿ ಬಂದಿರತಕ್ಕಂಥದ್ದು ಏನಪ್ಪಾ ಅಂದ್ರೆ, ಎಲ್ಲ ಸಂದರ್ಭದಲ್ಲಿ, ವಿಶೇಷ ದಿನಗಳಲ್ಲಿ, ವಿಶೇಷ ಹಬ್ಬದ ದಿನಗಳಲ್ಲಿ, ಪರ್ವ ದಿನಗಳಲ್ಲಿ ಎಲ್ಲೆಲ್ಲಿ ನದಿಗಳಿದೆಯೋ, ಅದರಲ್ಲೂ ಮಹಾ ಮುಖ್ಯವಾದಂತಹ ನದಿಗಳಿದೆಯೋ, ಗಂಗಾ ನದಿ, ಯಮುನಾ ನದಿ, ನರ್ಮದಾ, ತಾಪಿ, ಕಾವೇರಿ, ಕೃಷ್ಣ, ಗೋದಾವರಿ, ಈ ರೀತಿ ಎಲ್ಲೆಲ್ಲಿ ಮುಖ್ಯವಾದ ನದಿಗಳು ನಮ್ಮ ದೇಶದಲ್ಲಿ ಹರಿತಾ ಇದೆಯಲ್ಲ, ಆ ನದಿ ದಡದಲ್ಲಿ ನಾವು ಪರಮಾತ್ಮನಿಗೆ, ಸೂರ್ಯನಿಗೆ ನೀರನ್ನ ಅರ್ಘ್ಯರೂಪದಲ್ಲಿ ತರ್ಪಣ ಕೊಡ್ತೇವೆ. ಸರೋವರದ ದಂಡೆಯಲ್ಲೂ ಕೊಡ್ತೇವೆ. ಶ್ರಾದ್ದಾದಿ ಕಾರ್ಯಗಳಲ್ಲಿ, ಅಪರ ಕಾರ್ಯಗಳಲ್ಲಿ, ಪಿತೃ ತರ್ಪಣ ಕೊಡಬೇಕಾದ್ರೆ, ದೇವತಾ ತರ್ಪಣ ಕೊಡಬೇಕಾದ್ರೆ ಜಲವನ್ನ ಅರ್ಘ್ಯ ಪ್ರಧಾನವಾಗಿ ಅಲ್ಲಿ ಕೊಡ್ತೇವೆ, ಅರ್ಪಣೆ ಮಾಡ್ತೇವೆ. ಎಲ್ಲಕ್ಕಿಂತ ಮುಖ್ಯವಾಗಿ ಎಲ್ಲಾ ದೇವಸ್ಥಾನಗಳಲ್ಲಿ ಪರಮಾತ್ಮನ ಮೂರ್ತಿಗೆ ಜಲದ ಅಭಿಷೇಕವನ್ನು ಮಾಡ್ತೇವೆ. ಯಾರು ಪರಮಾತ್ಮನ ದೃಷ್ಟಿಯಿಂದ ಪರಮಾತ್ಮನಿಗೋಸ್ಕರ ಜಲವನ್ನು ನನಗೆ ಕೊಡ್ತಾರೋ ಅಂದ್ರೆ, ಅಭಿಷೇಕ ರೂಪದಲ್ಲಿ, ತರ್ಪಣಾ ರೂಪದಲ್ಲಿ, ಅರ್ಘ್ಯ ರೂಪದಲ್ಲಿ ನನಗೆ ನೀರನ್ನು ಕೊಡ್ತಾರೋ, ಹಣ್ಣನ್ನು ಕೊಡ್ತಾರೋ, ಹೂವನ್ನು ಕೊಡ್ತಾರೋ, ಎಲೆಗಳನ್ನ ಕೊಡ್ತಾರೋ, ಭಕ್ತಿಪೂರ್ವಕವಾಗಿ ಯಾವ ನನ್ನ ಭಕ್ತರು ಕೊಡ್ತಾರೋ, ತದಹಂ ಭಕ್ತಿ ಉಪಹೃತಂ, ತದಹಂ ಪ್ರಯತಾತ್ಮನಃ ಭಕ್ತಿ ಉಪಹೃತಂ, ಭಕ್ತಿ ಉಪಹೃತಂ ತತ್ ಪ್ರಯತಾತ್ಮನಃ, ತತ್ ಪ್ರಯತಾತ್ಮನಃ ಅಂತ ತಗೊಳ್ಬೇಕಿಲ್ಲ. ಅಂತಹ ಶುದ್ಧ ಮನಸ್ಸಿನ, ಪ್ರಯತಾತ್ಮನಃ ಅಂದ್ರೆ ಶುದ್ಧ ಮನಸ್ಸಿನ, ಪ್ಯೂರ್ ಮೈಂಡ್ ವಿತ್ ಎ ಪ್ಯೂರ್ ಹಾರ್ಟ್. ಸಚ್ ಎ ಡಿವೋಟಿ ವಿತ್ ಎ ಪ್ಯೂರ್ ಹಾರ್ಟ್. ಭಕ್ತಿ ಉಪಹೃತಂ ಅಂತಂದ್ರೆ ಭಕ್ತಿಯಿಂದ ನನಗೆ ಕೊಡ್ತಾ ಇದ್ದಾನೆ. ಸಿ ವಿತ್ ಎ ಡಿವೋಷನ್ ಈಸ್ ಆಫರಿಂಗ್.
ಭಕ್ತಿಯಿಂದ ಕೊಡ್ತಕ್ಕಂತಹ ವಸ್ತುಗಳನ್ನ ಅಹಂ ಅಶ್ನಾಮಿ. ಅಶ್ನಾಮಿ ವರ್ಬ್ಯಾಟ್ರಮ್ ಮೀನಿಂಗ್ ತಗೊಂಡ್ರೆ ಅದನ್ನು ಸ್ವೀಕಾರ ಅಂದ್ರೆ ತಿಂತೇನೆ. ತಿಂತೇನೆ ಅಂದ್ರೆ ಅರ್ಥ ಸ್ವೀಕಾರ ಮಾಡ್ತೇನೆ ಅಂತ. ಇಂಟರ್ಪ್ರಿಟೇಷನ್ ಯಾರಿಗಾರು ಅರ್ಥ ಆಗುವಂಥ ಭಕ್ತಿಯಿಂದ, ಪರಮ ಪ್ರೀತಿಯಿಂದ, ಶ್ರದ್ಧೆಯಿಂದ ಯಾವ ಭಕ್ತರು ನನಗೆ ಏನೆಲ್ಲ ಪದಾರ್ಥಗಳನ್ನ ನನಗೆ ಕೊಡ್ತಾರೆ, ಸಮರ್ಪಣೆ ಮಾಡ್ತಾರೆ, ಅವುಗಳನ್ನ ನಾನು ಸ್ವೀಕಾರ ಮಾಡ್ತೇನೆ. ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತಿಯ ಪ್ರಯಚ್ಛತಿ ತದಹಂ ಭಕ್ತ್ಯುಪಹೃತಂ ಅಶ್ನಾಮಿ ಪ್ರಯತಾತ್ಮನಃ. ಯಾರೋ ಶುದ್ಧ, ಪ್ರಯತಾತ್ಮನ ಅಂದ್ರೆ ಶುದ್ಧ ಮನಸ್ಸು, ಯಾವುದೇ ವಂಚನೆ ಇಲ್ಲದೆ ಇರತಕ್ಕಂತಹ ಮನಸ್ಸು. ಸಿ, ಪೀಪಲ್ ವಿತ್ ಪ್ಯೂರ್ ಹಾರ್ಟ್, ಪೀಪಲ್ ವಿತ್ ಪ್ಯೂರ್ ಡಿವೋಷನ್, ದೇ ಆರ್ ಪ್ರಯತಾತ್ಮನ. ಅಂಡ್ ಸಚ್ ಪೀಪಲ್ ಆರ್ ರಿಯಲಿ ಮೈ ಭಕ್ತ. ಓನ್ಲಿ ಸಚ್ ಪೀಪಲ್ ಆರ್ ಮೈ ಡಿವೋಟೀಸ್. ಪ್ರಯತಾತ್ಮನ ಅಂತಂದ್ರೆ ಅರ್ಥ ಏನು ಅಂದ್ರೆ ನನ್ನಲ್ಲೇ ಅವನು ಮನಸ್ಸಿಟ್ಟಿದ್ದಾನೆ. ಅವನು ನನ್ನಲ್ಲೇ ಮನಸ್ಸು ಯಾವಾಗ ಇಡ್ತಾನೆ ಅಂದ್ರೆ ಅವನ ಮನಸ್ಸು ಶುದ್ಧವಾಗಿರಬೇಕು. ವರ್ಷಕ್ಕೆ ಒಮ್ಮೆ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿ ಹೋಗೋದು ಅಂತ ಅಲ್ಲ. It is not a part-time devotion. It is a pure devotion. That is why Lord uses the adjective prayatatmanah. ನನ್ನಲ್ಲೇ ಮನಸ್ಸಿಟ್ಟಿರ್ತಕ್ಕಂತಹ ಶುದ್ಧ ಮನಸ್ಸಿನ ಭಕ್ತ ಅಂತ ಅರ್ಥ. ಪತ್ರಂ ಪುಷ್ಪಂ ಫಲಂ ತೋಯಂ. ಭಗವಂತ ಇಲ್ಲಿ 4 ವಿಧವಾದ ಹೆಸರು ತಗೊಳ್ತಾ ಇದ್ದಾನಲ್ಲ, ಹೇಳ್ಬಿಡ್ಬೋದಾಗಿತ್ತು, ಒಂದೇ ರೀತಿಯಲ್ಲಿ ಹೇಳ್ಬೋದಾಗಿತ್ತು. ನೋಡಪ್ಪ ಅರ್ಜುನ, ನನ್ನ ನಿಜವಾದ ಭಕ್ತರು ನನಗೆ ಏನು ಕೊಟ್ಟರು ನಾನು ಸ್ವೀಕಾರ ಮಾಡ್ತೇನೆ. Whatever my devotees offer me, I with all earnest. But why he is using the 4 different words here in this interpretation? Patra, Pushpa, Phala, Toya. He is demarking like. ಭಗವಂತ ಯಾಕೆ ಈ ರೀತಿ ಹೇಳ್ತಾ ಇದ್ದಾನೆ? ಸುಮ್ಮನೆ ಹೇಳ್ಬೋದಾಗಿತ್ತಲ್ವಾ, ನೀವು ಏನು ಕೊಟ್ಟರು ನಾನು ತಗೊಳ್ತೇನೆ ಅಂದ್ರೆ ಮುಗಿದೋಯ್ತು. ನೀವು ಹಣ್ಣಾರ ಕೊಡಿ, ನೀರಾದ್ರೂ ಕೊಡಿ, ಜಲ ಆದ್ರೂ ಕೊಡಿ, ಏನಾದ್ರೂ ಕೊಡಿ, ಪಾಯಸ ಆದ್ರೂ ಕೊಡಿ. ತೋಯ ಅಂತಂದ್ರೆ ಬರೀ ನೀರು ಅಂತಲ್ಲ, ನೀರಿನ ಹಾಗೆ ಎನಿ ಲಿಕ್ವಿಡ್ ಆಫರಿಂಗ್ ಆಲ್ಸೋ ಕಮ್ಸ್ ಅಂಡರ್ ದಿ ತೋಯ. ಇನ್ ಅಡಿಷನ್ ಟು ವಾಟರ್, ಇಟ್ ಕ್ಯಾನ್ ಬಿ ಪಾಯಸ ಆಲ್ಸೋ. ಆಸ್ ಮಹಾತ್ಮನ್ಸ್ ಹ್ಯಾವ್ ಇಂಟರ್ಪ್ರಿಟೆಡ್ ಹಿಯರ್ ಈಸ್, Lord is giving a clear-cut picture that let there be no comparison in the modern days. ನಮ್ಮ ಈ ಕಲಿಯುಗದಲ್ಲಿ ಭಗವಂತನಿಗೆ ಗೊತ್ತು ಏನಾಗ್ತಾ ಇದೆ ಅಂತ. ಧರ್ಮದ ಹೆಸರಿನಲ್ಲಿ ಅಧರ್ಮ, ಧರ್ಮದ ಹೆಸರಿನಲ್ಲಿ ಆಡಂಬರ ಹೆಚ್ಚಾಗ್ತಾ ಇದೆ, ಧರ್ಮದ ಹೆಸರಿನಲ್ಲಿ ಬೇರೆ ಜನಗಳು ನೋಡಿ ನನ್ನನ್ನು ಹೊಗಳಬೇಕು ಅನ್ನೋ ಆಸೆ ಜಾಸ್ತಿ ಆಗ್ತಾ ಇದೆ, ಬೇರೆಯವರು ನೋಡ್ಲಿ ಅಂತ ಹೇಳಿ ನಾನು ನಾಟಕ ಮಾಡೋದು ಜಾಸ್ತಿ ಆಗ್ತಾ ಇದೆ. ಇಲ್ಲಿ ಭಕ್ತಿ ಅನ್ನೋದು ನೋಡೋರ ದೃಷ್ಟಿಯಲ್ಲಿ ಪ್ರದರ್ಶನವಾಗ್ತಾ ಇದೆ. ಪೀಪಲ್ ಆರ್ ಟ್ರೈಂಗ್ ಟು ಶೋ ಆಫ್ ಇನ್ ದಿ ಮಾಡರ್ನ್ ಡೇ ವರ್ಲ್ಡ್, ಟು ಶೋ ಟು ದ ಅದರ್ ಪೀಪಲ್ ಹೌ ಮಚ್ ಐ ಆಮ್ ಡಿವೋಟೆಡ್ ಟು ದ ಗಾಡ್. ಈ ಆಡಂಬರ ಇದೆಯಲ್ಲ, ದಿ ಶೋ ಆಫ್, ಲಾರ್ಡ್ ಈಸ್ ಹಿಂಟಿಂಗ್ ದಟ್ ದಿ ಶೋ ಆಫ್ ಈಸ್ ನಾಟ್ ನೆಸೆಸರಿ. ಡೋಂಟ್ ಫಾಲೋ ವಾಟ್ ಅದರ್ಸ್ ಡೂ. ಬೇರೆಯವರು ಏನು ಮಾಡ್ತಾರೆ, ಬೇರೆಯವರು ಯಾವ ರೀತಿ ಮಾಡ್ತಾರೆ ಅಂತ ಮಾಡಿ ಅದು ನೀನ್ ಮಾಡೋದಲ್ಲಪ್ಪ. ನೀನು ನಿನ್ನ ಭಕ್ತಿಯಿಂದ ನಿನ್ನ ಸಾಮರ್ಥ್ಯ ಎಷ್ಟಿದೆಯೋ ಅಷ್ಟನ್ನು ಮಾಡು ಅಂತ. ಡೋಂಟ್ ಕಂಪೇರ್ ಯುವರ್ ಸೆಲ್ಫ್, ನೋ ಕಂಪ್ಯಾರಿಸನ್. ಸಮ್ ಮೇ ಆಫರ್ ಗೋಲ್ಡ್ ಆರ್ನಮೆಂಟ್ಸ್ ಟು ದ ಗಾಡ್ ಆಸ್ ಬಿಕಾಸ್ ಈಸ್ ಆಫರಿಂಗ್ ಗೋಲ್ಡ್ ಆರ್ನಮೆಂಟ್. ಅಯ್ಯೋ, ಐ ಕೆನಾಟ್ ಆಫರ್ ಗೋಲ್ಡ್ ಆರ್ನಮೆಂಟ್, ವಾಟ್ ಐ ಶುಡ್ ಡೂ? ಸೊ ಹಿ ಈಸ್ ಮೋರ್ ಡಿಯರರ್ ಟು ಗಾಡ್. ಭಗವಂತನಿಗೆ ಬಂಗಾರದ ಸರ, ಕಾಸಿನ ಸರ, ಬಂಗಾರದ ಕಿರೀಟ, ಬಂಗಾರದ ಖಡ್ಗ, ವಜ್ರದ ಕಿರೀಟ, ನಗನಾಣ್ಯಗಳನ್ನು ಕೊಟ್ಟವರು ಎಂಥ ಪುಣ್ಯವಂತರಪ್ಪ ಅವರು. ಭಗವಂತನಿಗೆ ಇಷ್ಟೆಲ್ಲ ಕೊಟ್ಟಿದ್ದಾರೆ, ಕೋಟಿಗಟ್ಟಲೆ ಬೆಲೆ ಬಾಳುವಂತ ರತ್ನ, ವೈಡೂರ್ಯ, ಚಿನ್ನ ಭಗವಂತನಿಗೆ ತುಂಬಾ ಬೇಕಾದ. ಅವ್ರು ಬಹಳ ಬೇಗ ಒಲಿತಾರೆ, ನನ್ನ ಹತ್ರ ಇಲ್ವಲ್ಲ ಕೊಡ್ಲಿಕ್ಕೆ. ಈ ರೀತಿ ಬರಬಾರದು ಮನಸ್ಸಲ್ಲಿ ಭಗವಂತನ ಆಸ್ತಿ. ಲಾರ್ಡ್ಸ್ ಇಂಜಂಕ್ಷನ್ ಈಸ್ ವೆರಿ ಕ್ಲಿಯರ್ ಹಿಯರ್. ಭಗವಂತ ಏನ್ ಸೂಚನೆ ಕೊಡ್ತಾ ಇದ್ದಾನೆ ಅಂದ್ರೆ, ಡೋಂಟ್ ಕಂಪೇರ್ ಯುವರ್ ಸೆಲ್ಫ್. ವಾಟ್ ಎವರ್ ಪಾಸಿಬಲ್ ಫ್ರಮ್ ಯುವರ್ ಸೈಡ್ ವಿತ್ ಪ್ಯೂರ್ ಹಾರ್ಟ್ ಅಂಡ್ ಡಿವೋಷನ್ ಯು ಆಫರ್, ದಟ್ ಈಸ್ ಎನಫ್. ನಮ್ಮ ಪುರಾಣಗಳಲ್ಲಿ, ಭಾಗವತದಲ್ಲಿ, ರಾಮಾಯಣದಲ್ಲಿ ಎಷ್ಟೋ ಪ್ರಸಂಗಗಳು ಭಗವಂತ ಈ ರೀತಿ ಹೇಳಿದ್ದು, ನಡೆದಿದ್ದು ಬಂದಿದೆ. ಆದ್ರೆ ನಮಗೆ ಮರ್ತೋಗುತ್ತೆ, ನೆನಪಿಲ್ಲ. ಆ ಮರ್ತೋಗಿರೋದನ್ನ ನೆನಪು ಮಾಡ್ಲಿಕ್ಕೆ ಭಗವಂತ ಈ ಶ್ಲೋಕ ಹೇಳ್ತಾ ಇರೋದು. ನಾವು ಟು ರಿಮೈಂಡ್ ಯು 1 or 2 examples, go to the Ramayana. We would have heard, but we will forget it. Because we forget antare, we don't remember it. We forget the core meaning. What happened in the case of Shabari, eternally waiting for the Rama to visit her hut in the deep jungle, the old lady Shabari. ರಾಮ ಬಂದೇ ಬರ್ತಾನೆ ಅಂತ ನಂಬಿಕೆಯಿಂದ ಹಣ್ಣು ಮುದುಕಿ ಶಬರಿ ಕಾಯ್ತಾ ಇದ್ಲು ತನ್ನ ಕುಟೀರದಲ್ಲಿ, ಕಾಡಿನಲ್ಲಿ. ಬಡವಿ ಅಂದ್ರೆ ಬಡವಿ, ಬಡತನ ಅಂದ್ರೆ ಎಂಥ ಬಡತನ, ತಿನ್ಲಿಕ್ಕೆ ಏನೂ ಇಲ್ಲ ಅನ್ನುವಂಥ ಸ್ಥಿತಿ. ಸಚ್ ಎ ಪೂರ್ ಓಲ್ಡ್ ಲೇಡಿ
But with a great devotion, every day she was waiting, knowing well that Lord Rama will come to my house and bless me here. ಭಗವಂತ ನನ್ನ ಮನೆಗೆ ಬರ್ತಾನೆ, ನನಗೆ ಮೋಕ್ಷವನ್ನು ದಯಪಾಲಿಸ್ತಾನೆ ಎನ್ನುವ ಅದಮ್ಯವಾದ ನಂಬಿಕೆ ಇತ್ತಲ್ಲ. ಪ್ರತಿದಿನ ಯಾವ ಸಂಕೋಚ ತಾಳ್ಮೆಯಿಂದ, ವಿತ್ ಆಲ್ ಪೇಷನ್ಸ್ ಶಿ ವೇಟೆಡ್. ಅಂಡ್ ರಾಮ ಅಪಿಯರ್ಡ್ ಸೋಜರ್ನ್ ಇನ್ ದಂಡಕಾರಣ್ಯ. ವನವಾಸದಲ್ಲಿದ್ದಾಗ ಅವಳ ಮನೆಗೆ ಬಂದಲ್ಲ, ಅವಳ ಗುಡಿಸಲಿಗೆ ಬಂದಾಗ ಅನಿರೀಕ್ಷಿತವಾಗಿ ರಾಮ ಬಂದಾಗ ಏನಾಯ್ತು ನಿಮ್ಗೆ ಗೊತ್ತಿದೆ ಕತೆ. ಏನ್ ಕೊಡಬೇಕು ಭಗವಂತನಿಗೆ? ಭಗವಂತ ಮನೆಗೆ ಬಂದಿದ್ದಾನೆ, ಅವಳಿಗೆ ಗೊತ್ತಿದೆ ಸಾಕ್ಷಾತ್ ನಾರಾಯಣನ ಪ್ರತಿರೂಪವೇ ಶ್ರೀರಾಮಚಂದ್ರ, ಆ ಪರಬ್ರಹ್ಮ ತತ್ವವೇ ಈ ರಾಮಾವತಾರದಲ್ಲಿ ರಾಮನಾಗಿ ಬಂದಿದ್ದಾನೆ ಅಂತ ಅವಳಿಗೆ ಗೊತ್ತಿದೆ. ಭಗವಂತನೇ ನೀನ್ ಕೊಡ್ಲಿ, ನಾನು ಏನು ಇಲ್ಲ. ಅಲ್ಲಿ ಒಣಗಿದ ಬೋರೆ ಹಣ್ಣಿತ್ತು, ತಮ್ಮ ಓಲ್ಡ್ ಡ್ರೈಡ್ ಗೂಸ್ಬೆರಿ ಟೈಪ್ ಫ್ರೂಟ್ಸ್ ಬರುತ್ತೆ. ಅಪ್ಪ ತಂದೆ ಭಗವಂತ ನನ್ನ ಹತ್ರ ಏನು ಇಲ್ವಲ್ಲ ಕೊಡ್ಲಿಕ್ಕೆ, ನೋಡೋಲ್ಲ ಒಣಗಿರೋ ಹಣ್ಣು ಇದೆ, ಒಂದ್ 4 ಇದೆ, ಅದನ್ನೇ ಕೊಡ್ತೀನಿ ಸ್ವೀಕಾರ ಮಾಡು ಅಂತ ಹೇಳಿ ಕೊಡೋ ಸಮಯದಲ್ಲಿ ಏನ್ ಯೋಚನೆ ಮಾಡ್ತಾಳೆ? ಈ ಹಣ್ಣು ನಾನು ಕೊಡ್ತಾ ಇದ್ದೇನಲ್ಲ ಒಣಗ್ ಹೋಗಿದೆ, ಹೌದು, ಇದು ರುಚಿ ಇದೆಯೋ ಇಲ್ವೋ, ಭಗವಂತನ ಸೇರುತ್ತೋ ಇಲ್ವೋ ಅಂತ ಹೇಳಿ ಹಣ್ಣನ್ನ ಕಚ್ಚಿಬಿಟ್ಟು ರುಚಿ ನೋಡಿ ಚೆನ್ನಾಗಿರೋ ಹಣ್ಣನ್ನು ಮಾತ್ರ ಅವಳಿಗೆ ಭಗವಂತನ ಕೊಡ್ತಾರೆ. ಬಿಫೋರ್ ಆಫರಿಂಗ್ ಟು ರಾಮ ಅಂಡ್ ಲಕ್ಷ್ಮಣ ಇಸ್ ವಾಚಿಂಗ್ ಅಂಡ್ ಹಿ ವಾಸ್ ಅಸ್ಟಾನಿಶ್ಡ್. ಲಕ್ಷ್ಮಣನಿಗೆ ಆಶ್ಚರ್ಯ ಇದು, ಏನಪ್ಪ ಎಂಜಲನ್ನು ಕೊಡ್ತಾ ಇದ್ದಾಳಲ್ಲ ಈ ಹಣ್ಣು ಮುದುಕಿ ಅಣ್ಣನಿಗೆ ತಿನ್ಲಿಕ್ಕೆ ಅಂದಾಗ ರಾಮ ಹೇಳ್ತಾನೆ, ಲಕ್ಷ್ಮಣ ಸಮಾಧಾನ ಮಾಡ್ತಾನೆ, ಇದು ಎಂಜಲು ಅಂತ ಅಲ್ಲಪ್ಪ, ಇದು ಭಕ್ತಿಯಿಂದ ಕೊಡ್ತಕ್ಕಂತಹ ಆ ಭಕ್ತಿಯ ಪರಾಕಾಷ್ಠೆಯ ಆ ಭಕ್ತಿಗೆ ಮೆಚ್ಚಿ ನಾನು ಇದನ್ನು ತಿಂತೇನೆ, ಕೊಡಮ್ಮ ತಾಯಿ ಅಂತ ಹೇಳಿ ಆ ಎಂಜಲು ಹಣ್ಣನ್ನ ರಾಮ ತಿಂದ. ಇದನ್ನ ಓದ್ಬಿಟ್ಟು ತಿಳ್ಕೊಂಡು ರಾಮಾಯಣ ಅದನ್ನು ಮರೆತು ಬಿಟ್ಟಿರ್ತೀವಿ. ಅಲ್ಲಿ ಏನ್ ತೋರಿಸ್ತಾ ಇದ್ದೇನೆ ಭಗವಂತ, ನಿಮ್ಮ ಭಕ್ತಿಗೆ ನಾನು ಮೆಚ್ಚುತ್ತೇನೆ ಅಂತ ತೋರಿಸ್ತಾ ಇದ್ದೆ. ಅವಳು ಬಡವಳು, ಎಂಜಲಾಗಿರ್ತಕ್ಕಂಥ ಒಣಗಿದ ಹಣ್ಣು ಕೊಟ್ಟಳು. ಇತ್ತೀಚಿನ ಕಥೆಗೆ ಬರೋದಾದ್ರೆ ಆಚಾರ್ಯ ಶಂಕರರ ಜೀವನ ಚರಿತ್ರೆ 7 ವರ್ಷಕ್ಕೆ ಅವರು ಸನ್ಯಾಸ ತಗೊಂಡು ಹೊರಟ್ರಲ್ಲ, ಅಪ್ಪಣೆ ತಗೊಂಡು ಮನೆಯಿಂದ ಹೊರಟಾಗ ಒಬ್ಬ ಬಡವಿ ಮನೆ ಹೋಗ್ತಾಳೆ, ಅಮ್ಮ ಭಿಕ್ಷಾಂದೇಹಿ ಅಂದಾಗ ಅವಳ ಹತ್ರ ಏನಿರೋದಿಲ್ಲ, ಏನಪ್ಪಾ ಕೊಡ್ಲಿಕ್ಕೆ ಒಣಗಿದ ನೆಲ್ಲಿಕಾಯಿ ಇರುತ್ತೆ ಅದನ್ನ ಕೊಡ್ತಾಳೆ ಭಿಕ್ಷೆ. ಬಾಲ ಒಟುವಾಗಿ ಬಂದು ಬಾಲ ಭಿಕ್ಷುವಾಗಿ ಬಂದು ಕೇಳ್ತಾ ಇದೆ, ಏನೂ ಇಲ್ವಲ್ಲ ಅಂತ ಹೇಳಿ ನೋಡಿ ಕೊನೆಗೆ ಒಂದು ಒಣಗಿದ ನೆಲ್ಲಿಕಾಯಿ ಕೊಡ್ತಾಳಲ್ಲ. ಅಲ್ಲಿಗೆ ಆ ಹೆಂಗಸ ಉದ್ಧಾರ ಆಗ್ಬಿಟ್ಲಲ್ಲ. ಶಬರಿ ಇಲ್ಲಿ ಉದ್ಧಾರ ಆದ್ಲು, ಅಲ್ಲಿ ಆ ಹೆಂಗಸ ಉದ್ಧಾರ ಆದ್ಲು. ಆಚಾರ್ಯ ಶಂಕರರು ಹರಸ್ಬಿಟ್ರು ಅವಳಿಗೆ. ಒಣಗಿದ ನೆಲ್ಲಿ ಹಣ್ಣನ್ನ ಬಹಳ ಭಕ್ತಿಯಿಂದ ಸ್ವೀಕಾರ ಮಾಡಿದ್ರು. ಅಮ್ಮ ಈ ಭಿಕ್ಷೆ ನಾನು ತಗೊಳ್ತೇನೆ ಅಂತ. ಆ ಕ್ಷಣದಲ್ಲಿ ಅವರ ಬಾಯಿಂದ ಕನಕದಾರ ಸ್ತೋತ್ರ ತಾನಾಗಿ ಹೊರಹೊಮ್ಮಿದ ಮೇಲೆ ಆ ಹೆಂಗಸಿನ ಮನೆಯಲ್ಲಿ ಬಂಗಾರದ ನೆಲ್ಲಿಕಾಯಿಗಳು ಉದುರು ಬಿಟ್ವಲ್ಲ. ಹಾಗೆ ಇದು ಆಚಾರ್ಯ ಶಂಕರ ದಿಗ್ವಿಜಯ ಕಥೆಯಲ್ಲಿ ಇದೆಯಲ್ಲ, ರೆಕಾರ್ಡೆಡ್ ಹಿಸ್ಟ್ರಿ. ಇವತ್ತಿಗೂ ಆ ಮನೆತನದವರು ಅಲ್ಲಿ ಕೇರಳದಲ್ಲಿ ಕರಡಿ ಹತ್ರ ಇದ್ದಾರೆ. ಆ ಮನೆತನದ ಹೆಸರು ನೆನಪಿಗೆ ಬರ್ತಾ ಇಲ್ಲ, ಶಂಕರ ವಿಜಯದಲ್ಲಿ ಅದು ರೆಕಾರ್ಡ್ ಆಗಿದೆ. ಆ ಮನೆತನದವರು ಇವತ್ತಿಗೂ ವಾಸವಾಗಿದ್ದಾರೆ, ಆಗರ್ಭ ಶ್ರೀಮಂತರಾಗಿಟ್ಟಿದ್ದಾರೆ ಎಂದೋ. ಇವೆಲ್ಲ ನಾವು ಕೇಳಿರ್ತೇವೆ, ನೆನಪಿಗೆ ಇರೋದಿಲ್ಲ, ಅದು ನೆನಪಿಗೆ ಬರೋದಿಲ್ಲ. ಹಾಗಾಗಿ ನಮಗದು ಈ ಶ್ಲೋಕ ಅರ್ಥ ಆಗ್ಬೇಕಾದ್ರೆ ಇವೆಲ್ಲ ಗೊತ್ತಿರ್ಬೇಕು. ಸ್ವಲ್ಪ ಭಾಗವತದಲ್ಲಿ ಒಂದು ಕಥೆ ಬರುತ್ತೆ. ಗಜೇಂದ್ರ ಆನೆ ತೊಂದರೆ ಆದಾಗ ಶ್ರೀಮನ್ ನಾರಾಯಣನ್ ಪ್ರಾರ್ಥನೆ ಮಾಡುತ್ತಲ್ಲ ಗಜೇಂದ್ರ, ಆ ಆನೆ ಏನ್ ಕೊಡ್ಬೇಕು? ಒಂದು ಹೂ ಎತ್ತಿ ಕೊಡುತ್ತಲ್ಲ ಭಗವಂತನಿಗೆ. ಭಗವಂತ ಪ್ರತ್ಯಕ್ಷ ಆದಾಗ ಆ ಹೂ ಕೊಟ್ಟಿದ್ದಕ್ಕೆ ಭಗವಂತ ಪ್ರಸನ್ನನಾಗ್ಬಿಟ್ಟು ಮೋಕ್ಷವನ್ನೇ ಕೊಟ್ಬಿಟ್ನಲ್ಲ ಗಜೇಂದ್ರನಿಗೆ. See that elephant got it. The elephant offered only a flower. If you go to Kalahasti near Tirupati, near the main temple outside, there is a small temple you must have seen, you must have heard at least. The temple for ಅಲ್ಲಿ ಕಣ್ಣಪ್ಪನ ದೇವಸ್ಥಾನ ಇವತ್ತಿಗೂ ಇದೆ. ಕಣ್ಣಪ್ಪನ ಮೂರ್ತಿ ಇದೆ, ಕಣ್ಣಪ್ಪನಿಗೂ ಪೂಜೆ ಮಾಡ್ತಾರೆ. ಯಾರು ಕಣ್ಣಪ್ಪ? ಯಾರು? He was a hunter. That story is well known. Hunter, ಬೇಡರ ಜಾತಿಗೆ ಸೇರಿದವನು, ಮಾಂಸ ತಿನ್ನುವಂತ ವ್ಯಕ್ತಿ. ಕಾಡಿನಲ್ಲಿ ಹೋಗಿ ಪ್ರಾಣಿಗಳನ್ನು ಕೊಂದು ಮಾಂಸವನ್ನು ತಿನ್ನುವಂತ ವ್ಯಕ್ತಿ ಅವನು, ಬೇಡರ ಜಾತಿಯವನು, ಬೇಡ್ರವನು ಕಣ್ಣಪ್ಪ. ಆ ಕತೆ ದೊಡ್ಡ ಕತೆ ಅದು. ಅವನು ಯಾವ ರೀತಿ ಭಗವಂತ ಶಿವನನ್ನ ಒಲಿಸ್ಕೊಳ್ಬೇಕು ಅಂತ ಭಕ್ತಿ ಬಂದ್ಬಿಡುತ್ತೆ ಅಂದ್ರೆ, ಅವನು ಏನಿಲ್ಲ ಎಲ್ಲರೂ ಕೊಡ್ತಾ ಇರೋದು ನೋಡಿರ್ತಾನೆ. ಆಚಾರ್ಯರೆಲ್ಲ ಹೋಗಿ ದೊಡ್ಡ ದೊಡ್ಡ ನೈವೇದ್ಯ ಕೊಡೋದೆಲ್ಲ ನೋಡಿರ್ತಾನೆ. ಅವನ ಹತ್ರ ಏನೂ ಇಲ್ವಲ್ಲ, ಏನೂ ಇಲ್ಲ. ಕೊನೆಗೆ ಅವನೊಂದು ಬೇಟೆಗೆ ಅಂತ ಜಿಂಕೆ ಮರಿನೋ ಕೊಂದಿರ್ತಾನಲ್ಲ, ಅದ್ರದ್ದು ಮಾಂಸ ಅದನ್ನೇ ತಗೊಂಡೋಗಿ ಕೊಡ್ತಾನೆ. ಒಂದು ಕಾಡು ಎಲೆ ಮೇಲೆ ಅದನ್ನ ಇಟ್ಬಿಟ್ಟು ಭಗವಂತ ತಗೊಳಪ್ಪ ಅಲ್ಲ ಹರಿಸ್ತಾನಲ್ಲ ಕಣ್ಣಪ್ಪನಿಗೆ. ಅವನಿಗೆ ಅಲ್ಲೇ ಮೋಕ್ಷ ಪ್ರಾಪ್ತಿ ಆಯ್ತಲ್ಲ. ಎಲ್ಲ ಕಥೆಗಳಿದೆ, ಬಟ್ ವಿ ಡೋಂಟ್ ನೋ ದ ಸ್ಟೋರೀಸ್. ಈವನ್ ವಿ ಹ್ಯಾವ್ ಹರ್ಡ್, ವಿ ಡೋಂಟ್ ರಿಮೆಂಬರ್ ಇಟ್. ದ ಇಂಪಾರ್ಟೆನ್ಸ್, ಕೋರ್ ಮೀನಿಂಗ್ ಆಫ್ ದಟ್, ದಟ್ಸ್ ವಾಟ್ ಲಾರ್ಡ್ ಇಸ್ ಹಿಂಟಿಂಗ್. 4 words why he is using ಅಂದ್ರೆ it also means ಅಷ್ಟೈಶ್ವರ್ಯ. If you can afford, you can offer any amount, fruits or any other thing. Afford that, you can offer.
ನೋಡಪ್ಪ ಹಣ್ಣುಗಳಿಲ್ವಾ, ಹಣ್ಣು ನಿನಗೆ ತಂದು ಕೊಡೋ ಶಕ್ತಿ ಇದ್ರೆ ಹಣ್ಣುಗಳನ್ನ ಕೊಡಪ್ಪ. ಇಲ್ವಾ, ಹೂಗಳನ್ನು ತಂದು ಕೊಡು, ಕೊನೆಗೆ ಒಂದಾದ್ರೂ ಹೂವನ್ನು ಕೊಡು. ಅದು ಶಕ್ತಿ ಇಲ್ವಾ ನಿನಗೆ, ಒಂದು ಎಲೆ ಕೊಡು, ಒಂದು ಎಲೆನ ಕೊಡು, ಎಲೆಯನ್ನು ಅರ್ಪಣೆ ಮಾಡು. ಭಗವಂತ ಸ್ವೀಕಾರ, ಎಲ್ಲವೂ ನಿಂದೆ ಅಪ್ಪ, ನಂದೇನಿದೆ, ನೀನು ಕೊಟ್ಟಂತಹ ಈ ಸೌಭಾಗ್ಯವನ್ನೇ ನಿನಗೆ ಪ್ರೇಮ ಪೂರ್ವಕವಾಗಿ ಭಕ್ತಿಯಿಂದ ನಾನು ವಾಪಸ್ ಕೊಡ್ತಾ ಇದ್ದೇನೆ ಅಂತ ಒಂದು ಎಲೆ ಕೊಡಪ್ಪ ಸಾಕು. ಅದೂ ಇಲ್ವಾ, ನಿನ್ನ ಹತ್ರ ಗತಿ ಇಲ್ವಾ, ತುಂಬಾ ಬಡತನ ಇದೆಯಾ, ನಿನಗೆ ಶಕ್ತಿನೇ ಇಲ್ವಾ, ಭಗವಂತನ ಹೆಸರು ಹೇಳ್ಬಿಟ್ಟು ಒಂದು ನೀರು ಅರ್ಘ್ಯವನ್ನು ಕೊಡಪ್ಪ. ಒಂದು ಲೋಟ ನೀರನ್ನ, ಅರ್ಧ ಲೋಟ ನೀರು, ಒಂದು ಸೌಟ್ ನೀರನ್ನ ಭಗವಂತ ಅಂತ ಹೇಳಿ ಅರ್ಘ್ಯವನ್ನು ಬಿಟ್ಬಿಡು ಸಾಕು. If you don't have anything, don't bother, at least offer a spoonful of water to me with all devotion. So don't compare yourself with others. Whatever you have, you must remember, that is a hint. A devotee remembers that nothing belongs to him. A real devotee remembers that everything belongs to God only. ನಿಜವಾದ ಭಕ್ತನಿಗೆ ಏನ್ ಗೊತ್ತಿರುತ್ತೆ ಅಂದ್ರೆ, ಇಡೀ ಜಗತ್ತಿನ ಸೃಷ್ಟಿಕಾರಕನಾಗಿರತಕ್ಕಂತಹ ಪರಮಾತ್ಮನಿಗೆ ಇಡೀ ಜಗತ್ತೇ ಸೇರಿದೆ. ಜಗತ್ತಿನ ಸಕಲ ಚರಾಚರ ವಸ್ತುಗಳು ಆತನ ಸೇರಿದ ವಸ್ತುಗಳು, ನಂದೇನೂ ಅಲ್ಲ, ಎಲ್ಲವೂ ಅವಂದೇ. ನಮ್ಮ ಗುರುಗಳು ಅವ್ರ ಪುಸ್ತಕದಲ್ಲಿ ಬರೆದ ಹಾಗೆ, ಎಲ್ಲವೂ ನೀನೇ, ನಾನೇನೂ ಅಲ್ಲ ಅಂತ ಇದ್ದ ಹಾಗೆ. ಯು ಆರ್ ಎವ್ರಿಥಿಂಗ್, ಐ ಆಮ್ ನಥಿಂಗ್. ಹಾಗೆ ಎವ್ರಿಥಿಂಗ್ ಬಿಲಾಂಗ್ಸ್ ಟು ಯು, ನಥಿಂಗ್ ಬಿಲಾಂಗ್ಸ್ ಟು ಮೀ. ವಾಟ್ ಎವರ್ ಈಸ್ ದೇರ್ ಈಸ್ ಓನ್ಲಿ ಬಿಕಾಸ್ ಆಫ್ ಯುವರ್ ಪ್ರಸಾದ, ದಿ ಹೋಲ್ ಕ್ರಿಯೇಷನ್. ಈ ಜಗತ್ತು ಸೃಷ್ಟಿಯಾಗಿದ್ದೇ ನಿನ್ನ ಕೃಪೆಯಿಂದ. ಇಲ್ಲಿರೋ ವಸ್ತುಗಳೆಲ್ಲ ನಿನಗೆ ಸೇರಿತ್ತು. ಆ ನಿನಗೇ ಸೇರಿದ ವಸ್ತುಗಳನ್ನ ಭಕ್ತಿಯಿಂದ ನಾನು ನಿನಗೆ ಕೊಡ್ತಾ ಇದ್ದೇನೆ. ಇದು ನಮ್ಮ ಮನಸ್ಸಿನ ಭಾವನೆಯಾಗಿರುತ್ತೆ. ಭಗವಂತನಿಗೆ ಯಾವುದನ್ನೇ ನಾವು ನೈವೇದ್ಯ ಮಾಡೋದಾದ್ರೆ, ಏನನ್ನೇ ಕೊಡುವುದಾದ್ರೆ, ಏನನ್ನೇ ಅರ್ಪಣೆ ಮಾಡೋದಾದ್ರೆ, ಇದು ನನ್ನದು, ನಾನು ದುಡಿದದ್ದು, ನನ್ನ ಹಣದಿಂದ ತಂದಿದ್ದು ಅನ್ನೋ ಅಹಂಕಾರದಿಂದ ಅರ್ಪಣೆ ಮಾಡಿದರೆ ಅದು ನಿಜವಾದ ಅರ್ಪಣೆ ಆಗಲ್ಲ. ಭಗವಂತ, ನೀನು ದಯಪಾಲಿಸಿದಂತ ಈ ಐಶ್ವರ್ಯ, ನೀನು ಕೊಟ್ಟಂತ ಭಾಗ್ಯವನ್ನ ಅದನ್ನು ನಾನು ನಿನಗೆ ಕೊಡ್ತಾ ಇದ್ದೇನೆ, ಪುಷ್ಪಗಳ ರೂಪದಲ್ಲಿ, ಅರ್ಘ್ಯದ ರೂಪದಲ್ಲಿ. ಆಚಾರ್ಯಸ್ ಆರ್ ವೆರಿ ಕ್ಲಿಯರ್, ಇನ್ಕ್ಲೂಡಿಂಗ್ ಆಚಾರ್ಯ ಶಂಕರ, ಆಚಾರ್ಯ ರಾಮಾನುಜ. ಥರ್ಡ್ ವೆರಿ ಇಂಪಾರ್ಟೆಂಟ್ ಇಂಟರ್ಪ್ರಿಟೇಷನ್. ಫಲಂ ತೋಯಂ ಅಂತಂದ್ರೆ ಬೇಕಾಬಿಟ್ಟಿಯಾಗಿ ಏನೇನು ಕೊಡೋದಲ್ಲ. ಎಲೆ ಅಂತಂದ್ರೆ ಕೈಗೆ ಸಿಕ್ಕಿದ ಎಲೆ ತಂದು ಕೊಡೋದು ಅಂತ ಅರ್ಥ ಅಲ್ಲ. ನೀವು ಯಾವ ರೀತಿ ಊಟ ಮಾಡಬೇಕಾದ್ರೆ ಕಸ ಕಡ್ಡಿನೆಲ್ಲ ದೂರ ಇಡ್ತೀರಿ, ಶುಚಿಯಾದ ತಟ್ಟೆಯಲ್ಲಿ ಶುಚಿಯಾದ ಆಹಾರವನ್ನು ನೀವು ತಿಂತೀರಿ, ಅದೇ ರೀತಿ ಭಗವಂತನಿಗೆ ಎಲೆ ಅಂದ್ರೆ ಯಾವುದೋ ಎಲೆ ತಂದು ಕೊಡೋದು ಅಂತಲ್ಲ. ಸಾಧ್ಯವಾದಷ್ಟು ರೂಢಿಯಲ್ಲಿರ್ತಕ್ಕಂತಹ ಶುಭ್ರವಾದ ವೃಕ್ಷಗಳ, ಸಸ್ಯಗಳ, ಭಗವಂತನಿಗೆ ಪ್ರಿಯವಾದ ಎಲೆಗಳನ್ನ, ಪತ್ರಗಳನ್ನ ಕೊಡಬೇಕು. ಬಿಲ್ವ, ಜಾಜಿ, ಕರವೀರ, ಮುತ್ತುಗ, ಆಲ, ಮಾವು, ಬೇವಿನ ಎಲೆ ಅಂದ್ರೆ ಈ ತರದ ವೃಕ್ಷಗಳ ಎಲೆಗಳನ್ನ, ಸಸ್ಯ ಸಂಪತ್ತನ್ನ, ಯಾವುದೋ ಕೈಗೆ ಸಿಕ್ಕಿದ್ದು ಕೆಳಗಡೆ ಹೊಲಸಾಗಿ ಬೆಳೆದಿರೋ ರಸ್ತೆ ಪಕ್ಕದಲ್ಲಿರೋ ಹುಲ್ಲನ್ನು ತಗೊಂಡ್ಬಿಟ್ಟು ಭಗವಂತ ಹೇಳಿದನಲ್ಪ, ಪತ್ರಂ ಪುಷ್ಪಂ ಫಲಂ ತೋಯಂ ಅಂತ ತಗೊಳಪ್ಪ ಭಗವಂತ, ಶುಭ್ರವಾದ ವಸ್ತುವನ್ನು ಕೊಡಬೇಕು ಅನ್ನೋದು ಮತ್ತೊಂದು ವಿಚಾರ. ಆಚಾರ್ಯರು ಇದ್ರ ಬಗ್ಗೆ ಬಹಳ ಚೆನ್ನಾಗಿ ಹೇಳ್ತಾರೆ. ಎಲ್ಲವೂ ಭಗವಂತನಿಗೆ ಸೇರಿದ್ದು, ಆ ಭಗವಂತನಿಗೆ ಸೇರಿದ ವಸ್ತುವನ್ನು ಭಗವಂತನ ಚರಣಗಳಿಗೆ ನಾನು ಅರ್ಪಣೆ ಮಾಡ್ತೇನೆ ಅನ್ನೋ ಭಾವ ಇರಬೇಕು. ಅದನ್ನ ಅವ್ರು ಏನ್ ಹೇಳ್ತಾರೆ, ತತ್ಸರ್ವಂ ದೇವದೇವಸ್ಯ ಚರಣ ಉಪತಿಷ್ಠತೆ. ತತ್ಸರ್ವಂ ದೇವದೇವಸ್ಯ ಚರಣ ಉಪತಿಷ್ಠತೆ. ಇವೆಲ್ಲವೂ ತತ್ಸರ್ವಂ ದೇವದೇವಸ್ಯ ಚರಣ, ಈ ಪರಮಾತ್ಮನ ಚರಣಗಳಿಗೆ ನಾವು ಕೊಡ್ತಾ ಇದ್ದೇವೆ ಅಂದ್ರೆ ಆತನಿಂದ ಬಂದಿರೋದನ್ನ ಆತನಿಗೆ ಕೊಡ್ತಾ ಇದ್ದೇವೆ. ನಾನು ಅನ್ನೋ ಭಾವದಲ್ಲಿ ಹೊಸದಾಗಿ ನಾನು ಸೃಷ್ಟಿ ಮಾಡಿ ಕೊಡ್ತಾ ಇಲ್ಲ, ನನ್ನಿಂದ ಏನು ನಾನು ಮಾಡ್ತಾ ಇಲ್ಲ, ಭಗವಂತನಿಂದ ಬಂದ ವಸ್ತು ನಾನು ಭಗವಂತನಿಗೆ ಕೊಡ್ತಾ ಇದ್ರೆ ನಮ್ರತೆ, ವಿಧೇಯತೆ, ಶರಣಾಗತಿ. ಆಚಾರ್ಯ ರಾಮಾನುಜ ಇಸ್ ವೆರಿ ಸಿ ವಿತ್ ಟೋಟಲ್ ಸರೆಂಡರ್, with all humility, with devotion, that he calls prapatti. Prapatti marga is path of total surrender. That is the Sri Vaishnava core philosophy. Vishishtadvaita core philosophy is prapatti marga. With total devotion and total surrender, offer anything to God. Patram pushpam phalam toyam yo me bhaktya prayachati tadaham bhakti uhodamashami prayatatmanah. Similarly, next shloka is a continuation with 27ನೇದು. ಇದು another landmark ಶ್ಲೋಕ, as our Gurudev used to say. ಈ 9ನೇ ಅಧ್ಯಾಯದಲ್ಲಿ ಎಷ್ಟು ಶ್ಲೋಕಗಳು ಬಹಳ ಮುಖ್ಯ ಅಂದ್ರೆ ಹೇಗಿರಬೇಕು ಜೀವನದಲ್ಲಿ ಅನ್ನೋದಕ್ಕೆ ಒಮ್ಮೆ ಹೇಳ್ತಾ ಇದ್ರು. ನಮ್ಗೆ ಏನು ಗೊತ್ತಿಲ್ಲ, ನಮ್ಗೆ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ನಮ್ಮ ಸಾಧನೆ ಗೊತ್ತಿಲ್ಲ, ದೇವರನ್ನ ಹೊಂದಬೇಕು ಅಂತ ಆಸೆ ಇದೆ, ಹೇಗೆ ಅಂತ ಗೊತ್ತಿಲ್ಲ. ಗುರುಗಳೆಲ್ಲ ಹೇಳ್ತಾರೆ,
ನಮ್ಗೆ ಅರ್ಥ ಆಗ್ತಾ ಇಲ್ಲ. ಈ ತರ ಎಲ್ಲ ಮನಸ್ಸಲ್ಲಿ ಭಾವನೆ ಇದ್ದಾಗ ಮಾಡಬೇಕು ಸಾಮಾನ್ಯರು ಅನ್ನೋದಕ್ಕೆ ಒಮ್ಮೆ ಗುರುಗಳು ಹೇಳಿದ್ರು. ಕೆಲವು ಇಂತಹ ಮುಖ್ಯವಾದ ಶ್ಲೋಕಗಳನ್ನ ನಾವು ಉರು ಹೊಡಿಬೇಕು, ಬೈ ಹಾರ್ಟ್ ಕಂಠಪಾಠ ಮಾಡಬೇಕು. ಎಲ್ಲ 700 ಶ್ಲೋಕ ಆಗಲ್ಲ, ಹೌದು, ಕೆಲವು ಅಲ್ಲೊಂದು ಇಲ್ಲೊಂದು ಅಲ್ಲೊಂದು ಇಲ್ಲಿ ತೆಗೆದು ನಾವು ಬೈ ಹಾರ್ಟ್ ಮಾಡೋದು ಬರೀ ನೆನ್ಪಿಟ್ಕೊಳ್ಳೋದಲ್ಲ, ದಿನ ಅದನ್ನ ಹೇಳ್ತಾ ಇರ್ಬೇಕಂತೆ. ಗುರುಗಳು ಹೇಳಿದ ಮಾತಿದು. ಅವಾಗ ದಿನ ಹೇಳ್ತಾ ಇರಿ. ಅದಕ್ಕೇನು ಸಮಯ ಬೇಕು ಅಂತಲ್ಲ, ಬೆಳಗ್ಗೆನೆ ಹೇಳ್ಬೇಕು, ಮಧ್ಯಾಹ್ನ ಹೇಳ್ಬೇಕು ಅಂತಲ್ಲ, ಯಾವಾಗ ನೆನಪಾಗುತ್ತೆ ನೆನೆಸ್ಕೊಂಡು ಶ್ಲೋಕಗಳು ಹೇಳ್ತಾ ಇರ್ಬೇಕು. ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ ನಾಮೇ ಪ್ರಯದಾತ್ಮನಃ. ಒಂದು 10 ಸಲ ಹೇಳ್ತಾ ಇದ್ರೆ ಮನಸ್ಸಿಗೆ ಉಳಿಯುತ್ತೆ ಈ ಶ್ಲೋಕ. ಹೀಗೆ ಕೆಲವು ಶ್ಲೋಕಗಳನ್ನು ಪದೇ ಪದೇ ಹೇಳ್ತಾ ಇದ್ರೆ ಅವುಗಳ ಅರ್ಥ ನಿಮಗೆ ಹೋದಾಗ ಆ ಭಾವ ಜಾಗೃತ ಆಗತ್ತೆ. ನಿಮ್ಮ ಸಾಧನೆ ತಾನಾಗಿ ಮುಂದೆ ಹೋಗ್ಲಿಕ್ಕೆ ಸರಿ ಹೋಗುತ್ತೆ. ನೀವು ಬಾಯಿನಲ್ಲಿ ಹೇಳದೇನೆ ಇದ್ರೆ, ನೆನಪಿಸ್ಕೊಳ್ಳದೆ ಇದ್ರೆ, ಅದಕ್ಕೆ ಗುರುಗಳು ಎಷ್ಟೋ ಸಲ ಹೇಳಿದ್ದಾರೆ, ಕನಿಷ್ಠ ಒಂದು 10 ಶ್ಲೋಕ ದಿನಕ್ಕೆ ಹೇಳುವಂತ ಅಭ್ಯಾಸ ಇಟ್ಕೊಳ್ಳಿ. ಮುಖ್ಯವಾದ ಶ್ಲೋಕಗಳನ್ನ ಪದೇ ಪದೇ ಹೇಳ್ತಾ ಇರಬೇಕು. ಮೈಯೇವ ಮನ ಆದತ್ಸ್ವ ಮೈ ಬುದ್ಧಿಂ ನಿವೇಶಯ ನಿವಶಸ್ಸಸಿ ಮೈಯೇವ ಅತ ಊರ್ಧ್ವಂ ನ ಸಂಶಯ. ಮನ್ಮನಾ ಭವ ಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು ಮಾಮೈ ವೈಶ್ಯಸಿ ಸತ್ಯಂ ತೇ ಪ್ರತಿಜಾನೆ ಪ್ರಿಯೋಸಿ ಮೇ. ಈಶ್ವರ ಸರ್ವಭೂತಾನಾಂ ಹೃದ್ದೇಶೇರ್ಜುನ ತಿಷ್ಠತಿ ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯಯ. ಇಫ್ ಯು ಡೈಲಿ ಯು ಮಸ್ಟ್ recollect such important shlokas so that the meaning will remain here. ನಾವು ಪದೇ ಪದೇ ಕೆಲವು ಶ್ಲೋಕಗಳನ್ನ ಗಟ್ಟಿ ಹೊಡೆದ್ಬಿಟ್ಟು ಹೇಳ್ತಾ ಇದ್ರೆ ಅವಳ ಅರ್ಥ ತಿಳ್ಕೊಂಡ್ಬಿಟ್ಟು ಅರ್ಥ ಆಗ್ತಾ ಹೋಗುತ್ತೆ. ಭಗವಂತ ಹೇಳ್ಬಿಟ್ಟಿದ್ದಾನೆ, ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯ. ಮನಸ್ಸಿಗೆ ಬರಬೇಕು. ದಿನ ಇದು ಮನಸ್ಸಿಗೆ ಬಂದ್ರೆ ನಿಮ್ಗೆ ಅರ್ಥ ಆಗುತ್ತೆ ಭಗವಂತನ ಮಾಯೆ ಹೆಂಗ ಆಟ ಆಡಿಸುತ್ತಪ್ಪ ಎಲ್ಲರನ್ನು. ಯಂತ್ರಾರೂಢಾನಿ ಸರ್ವಭೂತಾನಿ ಮಾಯೆಯ ಭ್ರಾಮಯನ್. ತನ್ನದೇ ಮಾಯೆಯಿಂದ ಜನಗಳನ್ನ ಆಟ ಆಡಿಸ್ತಾ ಇದ್ದಾನಲ್ಲಪ್ಪ ಭಗವಂತ. ಅದ್ರ ಮೀನಿಂಗು ನಿಮ್ ತಲೆಗೆ ಬಂತದು, ಆ ಅರ್ಥ ತಂದು ಬಂದ್ಬಿಡುತ್ತೆ. ಈಶ್ವರ ಸರ್ವಭೂತಾನಾಂ ಹೃದ್ದೇಶೆ ತಿಷ್ಠತಿ ಅರ್ಜುನ. ಎಲ್ಲರ ಹೃದಯದಲ್ಲಿ ಭಗವಂತ ಇದ್ದಾನಪ್ಪ. ದಿನಾ ಹೇಳ್ತಾ ಇದ್ರೆ ಇದು ಮನಸ್ಸಿಗೆ ಉಳಿಯುತ್ತೆ. ಡೈಲಿ ಇಫ್ ಐ ಸ್ಟಾರ್ಟ್ uttering a few shlokas like this, Lord is there in my heart, he is also in your heart. ಭಗವಂತ ಎಲ್ಲರ ಹೃದಯದಲ್ಲಿ ಇದ್ದಾನೆ ಅಂದ್ರೆ ನನ್ನೊಳಗೂ ಇದ್ದಾನೆ, ನಿಮ್ಮೊಳಗೂ ಇದ್ದಾನೆ. ಇದು ದಿನಾನ ಹೇಳ್ತಾ ಇದ್ರೆ ನಾನು ತಪ್ಪು ಮಾಡೋದೇ ಇಲ್ಲ ಲೈಫ್ನಲ್ಲಿ. ಮುಂದೆ ಎಂತ ದಿವಸ ಬರುತ್ತೆ ಅಂದ್ರೆ ಏನು ನನ್ನಲ್ಲಿ ಕೆಟ್ಟ ಭಾವನೆ ಕಮ್ಮಿ ಆಗ್ತಾ ಹೋಗುತ್ತೆ, ಇನ್ನೊಬ್ಬರ ಮೇಲೆ ದ್ವೇಷ ಕಮ್ಮಿ ಆಗ್ತಾ ಹೋಗುತ್ತೆ. ಇವನು ವೈರಿ ಅಂತ ತಿಳ್ಕೊಂಡಿರ್ತೀವಲ್ಲ, ಕ್ರಮೇಣ ಕಮ್ಮಿ ಆಗುತ್ತೆ. ಯಾಕಂದ್ರೆ ಅಲ್ಲೂ ಪರಮಾತ್ಮ ಇದ್ದಾನೆ, ಅವನಿಗೆ ಗೊತ್ತಿಲ್ಲ ಅವನು ನನ್ನ ವೈರಿ ತರ ಇದ್ದಾನೆ, ನನಗೆ ಬೈತಾನೆ ಹೊಡಿತಾನೆ, ಅವನಿಗೆ ಗೊತ್ತಿಲ್ಲ ಅಷ್ಟೇ. ಇಲ್ಲ, ಅವನಲ್ಲೂ ಪರಮಾತ್ಮ ಇದ್ದಾನೆ ಅಂತ ಅವನಿಗೆ ಗೊತ್ತಿಲ್ಲ. ಯಾಕೆ ಮಾಯೆ ಒಳಗೆ ಮುಳುಗಿದಾನ ಅವನು. ಸದ್ಯ ಗುರುಗಳು ನನ್ನ ಕಾಪಾಡಿದ್ರು, ನನಗೆ ಅರ್ಥ ಆಗಿದೆ. ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯೆಯ. ಹೀಗೆ ಗುರುಗಳು ಹೇಳ್ತಾ ಇದ್ರು. ಲ್ಯಾಂಡ್ ಮಾರ್ಕ್ ಶ್ಲೋಕ ರಿಪೀಟ್. ಆಯ್ತು, ಗುರುಗಳು ಹೇಳಿದ್ರು ರಿಪೀಟ್ ಮಾಡ್ತೀನಿ ಅಂತ ಮನಸ್ಸಲ್ಲ ರೀ. ದ ಸೀಕ್ರೆಟ್ ಈಸ್ ವೆರಿ ಸಿಂಪಲ್. ವಿ ಹ್ಯಾವ್ ಟು ರಿಪೀಟ್ through the words with the sound, not simply sitting and repeating in the mind. That won't fetch you any result. Parayana is different. Gurudev was talking about repeating these shlokas every day so that your mind gets conditioned. All the time revolves in your mind. ಕೆಲವು ಶ್ಲೋಕ ಲ್ಯಾಂಡ್ ಮಾರ್ಕ್ ಅಂತ ನಮ್ಮ ಗುರುಗಳು ಯಾಕೆ ಹೇಳ್ತಾ ಇದ್ರು ಅಂದ್ರೆ ನೀವು ಸದಾ ಹೇಳ್ತಾ ಇರಬೇಕು ಅಂತ ಹೇಳ್ತಾ ಇದ್ರು. ಎಷ್ಟು ಸಲ ಹೇಳಿದ್ದಾರೆ ಈ ಮಾತು ಅಂದ್ರೆ, ಗುರುಗಳು ಎಷ್ಟೆಷ್ಟು ಮಾತು ಹೇಳಿದ್ದಾರೆ ಅನ್ನೋದು ಎಲ್ಲ ಇಲ್ಲಿ ಉಳಿದ್ಬಿಡಿ. ಒಂದು 10 ಶ್ಲೋಕ ದಿನಕ್ಕೆ ಹೇಳ್ತಾ ಹೋಗಿ ಅಂದ್ರೆ ಜೋರಾಗಿ ಹೇಳಿ. ಇನ್ನೊಬ್ರು ಕೇಳಬೇಕು ಅಂತಲ್ಲ, ನಿಮಗೋಸ್ಕರ ಹೇಳ್ಕೊಳ್ಳೋದು ಅಂತ. ಯು ಹ್ಯಾವ್ ಟು ಅಟರ್ ದ ಶ್ಲೋಕಸ್ ಫಾರ್ ಯುವರ್ ವೆಲ್ಫೇರ್ ಅಂಡ್ ಬೆನಿಫಿಟ್, ನಾಟ್ ಫಾರ್ ದ ವರ್ಲ್ಡ್. ಯು ಕೆನಾಟ್ ಚೇಂಜ್ ದ ವರ್ಲ್ಡ್. ಗುರುಗಳು ಅದನ್ನು ಹೇಳ್ತಾ ಇದ್ರು. ಜಗತ್ತನ್ನ ಉದ್ಧಾರ ಮಾಡ್ಲಿಕ್ಕೆ ನಿಮಗಲ್ಲಪ್ಪ ಅಧಿಕಾರ ಇರೋದು, ಅದು ಭಗವಂತನ ಕೆಲಸ. ನಿನ್ನ ಉದ್ಧಾರ ನೀನು ಮಾಡ್ಕೊ ಮೊದಲು ಅಂತ. Emancipate yourself. Understand yourself. You must know first your own reality, then everything is all right. Our Gurudev's words. ಇವೆಲ್ಲ ಹೇಳ್ತಾ ಇದ್ರು. ಅದಕ್ಕೆ ಮುಂದಿನ ಶ್ಲೋಕ ಇದೆಯಲ್ಲ, ಅನದರ್ ಲ್ಯಾಂಡ್ ಮಾರ್ಕ್ ಶ್ಲೋಕ, ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಇಲ್ಲಿ ಆದೇಶ ಕೊಡ್ತಾ ಇದ್ದಾನೆ ನಮಗೆ. ಎಷ್ಟು ಸುಲಭದಲ್ಲಿ ಆದೇಶ ಕೊಡ್ತಾ ಇದ್ದಾನೆ ಅಂದ್ರೆ, ಇದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಮೋಕ್ಷ ಪ್ರಾಪ್ತಿ. ಯು ಕಮ್ ಔಟ್ ಆಫ್ ದ ಬಾಂಡೇಜ್ 100% ಗ್ಯಾರಂಟಿ. ಅವರು ಗುರುದೇವ್ ಯತ್ ಕರೋಷಿ ಯದಶ್ನಾಸಿ ಯಜ್ಜುಹೋಷಿ ದದಾಸಿ ಯತ್ ಯತ್ ತಪಸ್ಯಸಿ ಕೌಂತೇಯ ತತ್ ಕುರುಷ್ವ ಮದರ್ಪಣಂ. ಯತ್ ಕರೋಷಿ ಯದಶ್ನಾಸಿ ಯಜ್ಜುಹೋಸಿ ದದಾಸಿ ಯತ್. ಯತ್ ಕರೋಷಿ ಯದಶ್ನಾಸಿ ಯಜ್ಜುಹೋಷಿ ದದಾಸಿ ಯತ್.
ಯತ್ ತಪಸ್ಸಸಿ ಕೌಂತೆಯ ತತ್ ಕುರುಷ್ವ ಮದರ್ಪಣಂ. ಎವ್ರಿಥಿಂಗ್ ಇಸ್ ಸೋ ಕ್ಲಿಯರ್ ಕಟ್. ದ ಡಿಫಿಕಲ್ಟಿ ಈಸ್ ರಿಮೆಂಬರ್ ದಿಸ್ ಇನ್ ಅವರ್ ಡೇ ಟು ಡೇ ಆಕ್ಟಿವಿಟಿ. ಇದು ಅರ್ಥ ಆಗತ್ತೆ, ಈ ಶ್ಲೋಕದ ಅರ್ಥ. ಎಲ್ಲ ಮಹಾತ್ಮರು ಒಂದೇ ತರ ಹೇಳಿದ್ದಾರೆ, ಇದಕ್ಕೆ ಅರ್ಥ ವ್ಯತ್ಯಾಸ ಏನೂ ಇಲ್ಲ ಇಲ್ಲಿ. ಇದು ಅರ್ಥ ಆಗತ್ತೆ, ಆದ್ರೆ ನಮಗೆ ನೆನಪಿನಲ್ಲಿ ಉಳಿಯಲ್ಲ. ನೆನಪಿನಲ್ಲಿ ಉಳಿದೇ ಇರೋದ್ರಿಂದ ನಮಗೆ ಇದರದ ಮುಖ್ಯ, ಇದರ ಸಂದೇಶ ಏನು ಅಂತ ಗೊತ್ತಾಗ್ತಾ. ನೆನಪಲ್ಲಿ ಉಳಿದ್ರೆ ಸಂದೇಶ ಅರ್ಥ. ಡೋಂಟ್ ರಿಕಲೆಕ್ಟ್ ಅಂಡ್ ರಿಮೆಂಬರ್ ಇಟ್, ದೋ ಇಟ್ ಈಸ್ ಸಿಂಪಲ್. ಆಸ್ ಆಲ್ ಆಚಾರ್ಯಸ್ ಹ್ಯಾವ್ ಸೆಡ್, ಯತ್ ಕರೋಷಿ, ಯತ್ ಈಸ್ ಯೂಸಿಂಗ್, ನಾವು ಲಾರ್ಡ್ ಈಸ್ ಯೂಸಿಂಗ್ ದಿ ವರ್ಡ್ ಯತ್ 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 ಯತ್, ವಾಟ್ ಎವರ್ ವಾಟ್ ಎವರ್ ವಾಟ್ ಎವರ್ ಅಂತ. ನೀನು ಏನೇನು ಮಾಡ್ತೀಯೋ ಯತ್ ಕರೋಷಿ. ಕರೋಷಿ ಮೀನ್ಸ್ ವಾಟ್ ಎವರ್ ಯು ಡೂ, ವಾಟ್ ಎವರ್ ಆಕ್ಷನ್ಸ್ ಯು ಪರ್ಫಾರ್ಮ್. ನೀನು ಜೀವನದಲ್ಲಿ ಏನೆಲ್ಲ ಮಾಡ್ತೀಯಲ್ಲಪ್ಪ, ಏನೆಲ್ಲ ಅನ್ಲಿಕ್ಕೆ ಯತ್ ಕರೋಷಿ, ಏನೆಲ್ಲ ಮಾಡ್ತೀಯೋ. ಯದಶ್ನಾಸಿ, ಏನೆಲ್ಲ ತಿಂತೀಯೋ. ಯಜ್ಜುಹೋಸಿ, ಏನೆಲ್ಲ ಯಜ್ಞಗಳನ್ನ, ಯಜ್ಞ ಕಾರ್ಯಗಳನ್ನ, ದೇವತಾ ಕಾರ್ಯಗಳನ್ನ, ಜುಹೋಸಿ ದೇವತಾ ಕಾರ್ಯಗಳನ್ನ, ಯಜ್ಞಗಳನ್ನ, ಯಾಗಗಳನ್ನ, ಹೋಮಗಳನ್ನ, ದೇವತಾ ಆರಾಧನೆ, ಪೂಜೆ, ಉಪಾಸನೆ ಎಲ್ಲವೂ ಬಂತಿದ್ರೊಳಗೆ. ಯಜ್ಜುಹೋಸಿ, ನೀನು ಯಾವ್ಯಾವ ರೀತಿ ದೇವತಾ ಆರಾಧನೆ ಮಾಡ್ತೀಯೋ, ಯಾವ್ಯಾವ ರೀತಿ ಏನೇನು ಯಜ್ಞಗಳನ್ನ ಮಾಡ್ತೀಯೋ, ಹೋಮ ಹವನಗಳನ್ನ ಮಾಡ್ತೀಯೋ. ಯತ್ ದದಾಸಿ, ನೀನು ಏನೇನು ಕೊಡ್ತೀಯೋ. ದದಾಸಿ ಯತ್, ವಾಟ್ ಎವರ್ ಯು ಆಫರ್, ವಾಟ್ ಎವರ್ ಯು ಗಿವ್ ಇನ್ ದಿ ಫಾರ್ಮ್ ಆಫ್ ಚಾರಿಟಿ, ಇನ್ ದಿ ಫಾರ್ಮ್ ಆಫ್ ದಾನ. ನೀನು ಯಾರಿಗೆ ಏನೆಲ್ಲ ಕೊಡ್ತೀಯೋ, ಏನೆಲ್ಲ ದಾನವನ್ನ ಕೊಡ್ತೀಯೋ ಮತ್ತೊಬ್ಬರಿಗೆ. ನೀನು ಯಾವ್ಯಾವ ರೀತಿಯಲ್ಲಿ ತಪಸ್ ಮಾಡ್ತೀಯಲ್ಲಪ್ಪ ಅರ್ಜುನ, ಯಾವ್ಯಾವ ರೀತಿಯಲ್ಲಿ ನೀನು ಜಪ ತಪ ಧ್ಯಾನವನ್ನ ಭಗವಂತನಿಗೋಸ್ಕರ ಮಾಡ್ತೀಯೋ, ಯಾವ ರೀತಿಯಾರ ಇರಬಹುದು, ಏನೆಲ್ಲ ಮಾಡ್ತೀಯಲ್ಲಪ್ಪ ಕೌಂತೆಯ. ಲುಕ್ ಅರ್ಜುನ, ಈ ಎಲ್ಲವನ್ನು ಅರ್ಜುನ ನೀನೇನ್ ತಿಳ್ಕೊಳ್ಬೇಕು ಅಂದ್ರೆ, ಮದರ್ಪಣಂ ತತ್ ಕುರುಷ್ವ ಮದರ್ಪಣಂ, ಅವೆಲ್ಲವೂ ನನಗೆ ಸಮರ್ಪಣೆ ಮಾಡು. ಕುರುಷ್ವ, ದಟ್ ವರ್ಡ್ ಇಸ್ ವೆರಿ ಇಂಪಾರ್ಟೆಂಟ್. ಕುರುಷ್ವ ಮೀನ್ಸ್ ಆಫರ್ ಎವ್ರಿಥಿಂಗ್ ಟು ಮೀ. ವರ್ಡ್ ಇಸ್ ಡಿಫರೆಂಟ್. ಕುರು ಅಂದ್ರೆ ಮಾಡು ಅಂತ, ಡೂ ಇಟ್ ಅಂತ. ದ ವರ್ಡ್ ಲಾರ್ಡ್ ವುಡ್ ಹ್ಯಾವ್ ಯೂಸ್ ದಟ್ ವರ್ಡ್ ತತ್ ಕುರು ಅಥವಾ ತತ್ ಕುರು ಮದರ್ಪಣಂ. ದಟ್ ವುಡ್ ಹ್ಯಾವ್ ಬಿನ್ ಕರೆಕ್ಟ್ ಆಲ್ಸೋ. ಸೇಸ್ ತತ್ ಕುರುಷ್ವ. ಕುರುಷ್ವ ಅಂದ್ರೆ ಆಫರ್ ಎವ್ರಿಥಿಂಗ್ ಟು ಮೀ. ಕುರು ಅಂದ್ರೆ ಡೂ. ಸೊ ದರ್ ಇಸ್ ಅ ಡಿಫರೆನ್ಸ್ ಬಿಟ್ವೀನ್ ಆಫರ್ ಅಂಡ್ ಡೂ. ನೀನು ಮಾಡು ಅನ್ನೋದಕ್ಕೂ ಎಲ್ಲವನ್ನು ನನಗೆ ಅರ್ಪಣೆ ಮಾಡು ಅನ್ನೋದಕ್ಕೂ ವ್ಯತ್ಯಾಸ ಇದೆ. ಆದ್ರಿಂದ ಭಗವಂತ ಏನ್ ಹೇಳ್ತಾನೆ, ಮದರ್ಪಣಂ ಶ್ವ, ನೀನ್ ಏನೆಲ್ಲ ಮಾಡ್ತಾ ಇದೆಯಲ್ಲಪ್ಪ ಅದೆಲ್ಲವೂ ನನಗೆ ಅರ್ಪಿಸು. ಆಚಾರ್ಯ ಶಂಕರ ಭಗವತ್ಪಾದ ಇನ್ ದಿ ಇಂಟ್ರೊಡಕ್ಷನ್ ಟು ಭಗವದ್ಗೀತಾ ಭಾಷ್ಯ ಪಾಯಿಂಟ್ ರಿಪೀಟೆಡ್ಲಿ ಕ್ಲಿಯರ್. ದಿ ಕೋರ್ ಸಮರಿ ಟೀಚಿಂಗ್ ಆಫ್ ಭಗವದ್ಗೀತಾ ಆಸ್ ಪರ್ ಲಾರ್ಡ್ಸ್ ಇಂಜಂಕ್ಷನ್ ಈಸ್ ಈಶ್ವರ ಸಮರ್ಪಣ ಭಾವ. ವಾಟ್ ಎವರ್ ಕರ್ಮಾಸ್ ಯು ಪರ್ಫಾರ್ಮ್, ಇಟ್ ಶುಡ್ ಬಿ ಕೇವಲ ಫಾರ್ ಈಶ್ವರ ಪ್ರೀತ್ಯರ್ಥಂ. ಭಾಷ್ಯ ಟು ಭಗವದ್ಗೀತಾ. ನೀವು ಏನೆಲ್ಲ ಮಾಡಿದ್ರು ಕೇವಲ ಈಶ್ವರ ಪ್ರೀತ್ಯರ್ಥಂ, ಪರಮಾತ್ಮನ ಪ್ರೀತಿಗೋಸ್ಕರ, ಪರಮಾತ್ಮನ ಸಂತೋಷ ಪಡಿಸೋಸ್ಕರವಾಗಿ ನಾವು ಮಾಡಬೇಕು ಅಂತ ಆಚಾರ್ಯ ಭಗವತ್ಪಾದರು ಹೇಳಿಬಿಟ್ಟಿದ್ದಾರೆ. ದಟ್ ಮೀನ್ಸ್ ದಟ್ ಈಸ್ ಕಾಲ್ಡ್ ನಿಷ್ಕಾಮ ಕರ್ಮಯೋಗ. ಇನ್ ಅದರ್ ವರ್ಡ್ಸ್, ಕೇವಲ ಈಶ್ವರ ಪ್ರೀತ್ಯರ್ಥ ಅಂದ್ರೆ ಅರ್ಥ ಏನ್ರಿ? ಭಗವಂತನಿಗೋಸ್ಕರ ಮಾಡೋದು ಅಂತ. ನೀವು ಆಸೆ ಇಟ್ಕೊಂಡು ನನಗೋಸ್ಕರ ಮಾಡ್ತೇನೆ ಅಂತಲ್ಲ ಅದು. ನನಗೆ ಅವಕಾಶ ಕೊಟ್ಟಿದ್ದಾನಲ್ಪ, ಈ ಜೀವಕ್ಕೆ ಬಂದ್ಬಿಟ್ಟಿದ್ದೀವಲ್ಲ, ಮನುಷ್ಯ ಶರೀರವನ್ನು ಹೊತ್ಕೊಂಡ್ಬಿಟ್ಟಿದ್ದಾನಲ್ಲ, ಈ ಪ್ರಾರಬ್ಧ ಇರೋವರೆಗೂ ಈ ಶರೀರ ಇರಬೇಕಲ್ಲ, ಆದ್ರಿಂದ ನಾನೆಲ್ಲ ಕೆಲವು ಕರ್ಮಗಳನ್ನು ಮಾಡಬೇಕಲ್ಲ. ಆ ಎಲ್ಲಾ ಕರ್ಮಗಳನ್ನ, ಯಾವುದೇ ರೀತಿ ಶಾರೀರಿಕ ಕರ್ಮ, ಮಾನಸಿಕ ಕರ್ಮ, ವಾಚಿಕ ಕರ್ಮ, 3 ಥರ ಕರ್ಮಗಳನ್ನ ಆಚಾರ್ಯರು ಹೇಳ್ತಾರೆ. ಯತ್ ಕರೋಷಿ ಅಂದ್ರೆ ವಾಟ್ ಎವರ್ ಯು ಡೂ ಅಂತಂದ್ರೆ ಶಾರೀರಿಕ, ಮಾನಸಿಕ, ವಾಚಿಕ. ನೀನು ಮಾತನಾಡೋ ರೀತಿ, ಮನಸ್ಸಲ್ಲಿ ಬರೋ ಯೋಚನೆ, ಕೈ ಕಾಲುಗಳಿಂದ ಮಾಡತಕ್ಕಂಥ ಕರ್ಮಗಳು 3 ಬಂತು. ನೀ ಏನೆಲ್ಲ ಮಾಡ್ತೀಯಲ್ಲಪ್ಪ ಈಶ್ವರ ಪ್ರೀತ್ಯರ್ಥವಾಗಿ, ಕೇವಲ ಪರಮಾತ್ಮನಿಗೋಸ್ಕರ ಮಾಡ್ತಾ ಇದ್ದೇನೆ ಅನ್ನೋ ಭಾವ ಇರಬೇಕು. ನಾನು ನನಗೋಸ್ಕರ, ನನ್ನ ಮಕ್ಕಳಿಗೋಸ್ಕರ, ನನ್ನ ಗಂಡನಿಗೋಸ್ಕರ, ನನ್ನ ಹೆಂಡತಿಗೋಸ್ಕರ ಅಂತ ಅಲ್ಲ. ಮಾಡೋದನ್ನ ಮಾಡ್ತಾ ಇರ್ತೇವೆ, ಆದ್ರೆ ಭಾವ ಏನಿರ್ಬೇಕು ಅಂದ್ರೆ, ವಾಟ್ ಎವರ್ ಐ ಡೂ, ಲೆಟ್ ಮಿ ಡೂ ಇಟ್ ಇನ್ ನೇಮ್ ಆಫ್ ಗಾಡ್. ಐ ಆಮ್ ಓನ್ಲಿ ಇನ್ಸ್ಟ್ರೂಮೆಂಟ್ ಇನ್ ಮೀ ಟು ಡೂ ಆಲ್ ದೀಸ್ ಥಿಂಗ್ಸ್. ಐ ಆಮ್ ನಥಿಂಗ್, ಹಿ ಈಸ್ ಎವ್ರಿಥಿಂಗ್. ನಾನೇನೂ ಅಲ್ಲ, ಆತ ಸರ್ವಜ್ಞ, ಎಲ್ಲವೂ ಆತನೇ, ಆತನಿಗೋಸ್ಕರ ಮಾಡ್ತಾ ಇದ್ದೇನೆ ಅನ್ನೋ ಭಾವ ಇಟ್ಕೊಂಡು ಮಾಡಿ ಅಂತ ಹೇಳೋದು. ಮಾಡೋದು ಬೇಡ ಅಂತ ಹೇಳ್ತಾ ಇಲ್ಲ. ಚೇಂಜ್ ಯುವರ್ ವಿಷನ್, ಯುವರ್ ಇಂಟರ್ಪ್ರಿಟೇಷನ್ ಶುಡ್ ಬಿ ಡಿಫರೆಂಟ್. ಅಹಂಕಾರ ಮಮಕಾರ ಎರಡನ್ನು ಬಿಟ್ಟು ನೀವು ಮಾಡಿ, ಏನೆಲ್ಲ ಮಾಡಿ. ಅದಕ್ಕೆ ಅದನ್ನ ನನಗೆ ಅರ್ಪಣೆ ಮಾಡಿ ಅಂದ್ರೆ ಅದೇ ಅರ್ಥ, ನನಗೋಸ್ಕರ ಮಾಡಿ ಅಂತ. ಆಫರ್ ಎವ್ರಿಥಿಂಗ್ ಟು ಮೀ ಅಂದ್ರೆ ಡೂ ಇಟ್ ಫಾರ್ ಮೈ ಸೇಕ್ ಅಂತ.
Live your life fully in the materialistic world, but don't have any attachment. Don't think that you are doing it for yourself. Don't think you are doing it for your own kids and kins ಅಂತ. ಈ ನಾನು ನನ್ನದು ಬಿಟ್ಟು ಏನೆಲ್ಲ ಮಾಡ್ಕೊಂಡು ಎಲ್ಲವೂ ಭಗವತ್ ಸೃಷ್ಟಿ. ಹೌದು, ಮಕ್ಕಳಿದ್ದಾರೆ, ಮೊಮ್ಮಕ್ಕಳಿದ್ದಾರೆ, ಎಲ್ಲ ಮಾಡ್ತಾ ಇದ್ದೀವಿ. ಹೌದು, ಬರೀ ಇವ್ರು ಮಾತ್ರ ನನ್ನವರು ಅಂತ ಬಂದ್ರೆ ಕಷ್ಟ ಬಂತು. ಭಗವಂತ ಅವಕಾಶ ಕೊಟ್ಟಿದ್ದಾನೆ ಸೇವೆಗೆ ಮಕ್ಕಳಿಗೆ ಅಂತಂದ್ರೆ ಅದೊಂದು ಸೇವೆ ಅಂತ ಮಾಡೋದು. ಇದು ಭಗವತ್ ಸೇವೆ. ಮಕ್ಕಳಿಗೆ ನಾನು ಮಾಡ್ತೀನಿ ಅಂತ ಅಂದ್ರೆ ತಪ್ಪಾಗುತ್ತೆ ಭಗವಂತನ ದೃಷ್ಟಿನಲ್ಲಿ. ಈ ಮಕ್ಕಳು, ಈ ಜೀವಾತ್ಮ, ಈ ನನ್ನ ಕುಟುಂಬದಲ್ಲಿ ಅನ್ಯೋನ್ಯ ಋಣಾನ ಬಂಧದಿಂದ ಬಂದು ಸೇರ್ಕೊಂಡಿದ್ದಾರೆ. ಭಗವಂತ ನನಗೆ ಅವಕಾಶ ಕೊಟ್ಟಿದ್ದಾನೆ, ನಾನು ಮಾಡ್ತಾ ಇದ್ದೆ. ಸೊ ವಾಟ್ ಎವರ್ ಯು ಆಫರ್, ವಾಟ್ ಎವರ್ ಯು ಡು, ಯದಶ್ನಾಸಿ, ವಾಟ್ ಎವರ್ ಯು ಈಟ್, ಮಾಡೋದು ಎಲ್ಲಾ ಕೆಲಸಗಳು, ನೀವು ತಿಂತಕ್ಕಂಥ ಆಹಾರ ಪದಾರ್ಥಗಳು ಇಷ್ಟಪಟ್ಟು ನನಗೋಸ್ಕರ ಸಿ ಐ ಲವ್ ದಿಸ್ ಫುಡ್, ಐ ಲವ್ ದಟ್ ಫುಡ್ ಅಂತ ಅರ್ಥ ಅಲ್ಲ ಅದು. ನಾನು ಏನು ತಿಂದ್ರು ಭಗವಂತ ಅದು ನಿನಗೆ ಅರ್ಪಣೆ ಆಗ್ತಾ ಇದೆ. ನನ್ನ ಹೃದಯದಲ್ಲಿ, ನನ್ನ ದೇಹದಲ್ಲಿದ್ದ ಭಗವಂತ ನಿನ್ನ ತೃಪ್ತಿಗೋಸ್ಕರ ತಿಂತಾ ಇದ್ದೇನೆ. ಡೂ ಇಟ್ ಫಾರ್ ಹಿಸ್ ಸೇಕ್, ಟು ಪ್ಲೀಸ್ ಗಾಡ್. ಅವರ್ ಗುರುದೇವ್ ರೈಟ್ಸ್ ವ್ಯಾಖ್ಯಾನ ಇದಕ್ಕೆ, ಟು ಪ್ಲೀಸ್ ಗಾಡ್, to see that God is pleased. There is no necessity to go to temples and churches. Huge amount on charity and offering. Whatever you do, remember Him and do it for His sake. Always remember Him in your daily routine work. Our Gurudev's Vyakhyan I am reading. Always remember Him in your daily normal routine work. Do everything for His sake, not for your sake. And this is the highest form of Karma Yoga. Our Gurudev writes. It's a beautiful, simple English. ನಿಜವಾದ ಕರ್ಮಯೋಗ ಅಂದ್ರೆ ಇದನ್ನು ಅಂತ ನಮ್ಮ ಗುರುಗಳು ವ್ಯಾಖ್ಯಾನ ಕೊಟ್ಟಿದ್ದಾರೆ. ಏನು, ನೀವು ಮಾಡೋದೆಲ್ಲ ಭಗವತ್ ಸಮರ್ಪಣಾ ದೃಷ್ಟಿಯಿಂದ ಭಗವಂತನಿಗೋಸ್ಕರ ಮಾಡ್ತಾ ಇದ್ದೇನೆ ಅಂತ ತಿಳ್ಕೊಳ್ಬೇಕ್ರಿ. ಏನ್ ನನ್ನ ಜೀವನದಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲ ಮಾಡ್ತಾ ಇದ್ದೀನಲ್ಲ ಎಲ್ಲ ಪರಮಾತ್ಮನಿಗೋಸ್ಕರ, ಈ ಭಾವ ಇಲ್ಲಿರ್ಬೇಕು. ಅದು ನಿಜವಾದ ಕರ್ಮಯೋಗ ಆಗ್ಬಿಡುತ್ತೆ. ಯಾಕೆಂದ್ರೆ ಈಗ ನೀವು ಆಸೆಯಿಂದ ಮಾಡ್ತಾ ಇಲ್ಲ, ಏನು ನಿರೀಕ್ಷೆ ಪಡ್ಕೊಂಡು ಮಾಡ್ತಾ ಇಲ್ಲ. ನೀವು ಮಾಡೋ ಎಲ್ಲ ಕೆಲಸಗಳನ್ನ ಶ್ರದ್ಧೆಯಿಂದ ಮಾಡಬೇಕು. ಭಗವಂತನಿಗೋಸ್ಕರ ಮಾಡ್ತಾ ಇದ್ದೇನೆ, for the sake of Lord, for His sake I am doing it. God has given me opportunity in this birth, for having born as a human being. In this birth God has given opportunity, let me do for His sake. ಇಷ್ಟೇ ನಮ್ಮ ಗುರುಗಳ ವ್ಯಾಖ್ಯಾನ ಎಷ್ಟು ಚೆನ್ನಾಗಿದೆ ಅಂದ್ರೆ, ದೇವಸ್ಥಾನಗಳಿಗೆ ಹೋದ್ರೆ ಭಗವಂತ ಸಿಗ್ತಾನೋ ಇಲ್ವೋ ಏನು ನಮ್ಗೆ, ಭಗವಂತ ಬಂದು ನಿಂತ್ಕೊಂಡು ಹೇಳೋದಲ್ಲ ನಾನು ಸಿಗ್ತೀನಿ ಅಂತ. ಆದ್ರೆ ಈ ರೀತಿ ಮಾಡೋದ್ರಿಂದ ನಿಷ್ಕಾಮ ಕರ್ಮಯೋಗದಲ್ಲಿ ಭಗವಂತ ಸಿಗೋದು ನಿಶ್ಚಿತ ಅಂತ ಗುರುಗಳು ಹೇಳಿ. ನಿಮ್ಮ ಪ್ರತಿ ಕೆಲಸಗಳಲ್ಲಿ, ದೈನಂದಿನ ಕೆಲಸಗಳನ್ನೇ ಭಗವಂತ ನೆನೆಸ್ಕೊಳ್ಳಿ ಸಾಕು. ಭಗವಂತ ನಿನಗೋಸ್ಕರ ಮಾಡ್ತಾ ಇದ್ದೆ. ತತ್ಪುರುಷ ಮದರ್ಪಣಂ. ಸೊ ವಾಟ್ ಎವರ್ ಯು ಡೂ, ವಾಟ್ ಎವರ್ ಯು ಈಟ್, ನೀವು ಏನೇ ತಿನ್ನಿ. ನಮ್ಮ ಊಟದ ಸಮಯದಲ್ಲಿ, ಸಂದರ್ಭದಲ್ಲಿ ಊಟಕ್ಕೆ ಕೂಡೋ ಮೊದಲು 15ನೇ ಅಧ್ಯಾಯದಲ್ಲಿ, ನೆಕ್ಸ್ಟ್ ಇನ್ 15th ಅಧ್ಯಾಯ ಪುರುಷೋತ್ತಮ ಯೋಗದಲ್ಲಿ ಭಗವಂತನ ಒಂದು ಶ್ಲೋಕ ಇದೆ, ಬಹಳ ಸುಂದರವಾದ ಶ್ಲೋಕ. ಅದನ್ನ ಸಾಮಾನ್ಯವಾಗಿ ಎಲ್ಲರೂ ಅಂತಲ್ಲ, ಗೊತ್ತಿರೋರು ಈ ಶ್ಲೋಕವನ್ನು ಹೇಳಿ ಊಟ ಮಾಡ್ತಾರೆ. ಇನ್ನು ಬೇರೆ ಬೇರೆ ಶ್ಲೋಕಗಳಿದೆ. ಭಗವದ್ಗೀತೆ ಈ ಶ್ಲೋಕ ಮಾತ್ರ ಬಹಳ ಮುಖ್ಯ. ಯಾವುದು? ಅಹಂ ವೈಶ್ವಾನರೋ ಭೂತ್ವ ಪ್ರಾಣಾನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತಃ ಪಚಾಮ್ಯನ್ಯಂ ಚತುರ್ವಿಧಂ. ವಿಲ್ ಟೇಕ್ ಅಪ್ ದ ಶ್ಲೋಕ ದೇರ್ ಇನ್ ಡಿ. ಅವರ್ ಗುರುದೇವ್ ರೈಟ್ಸ್, whatever you eat that is digested here with the help of Vaishvanara Agni. And that Vaishvanara Agni in medical science or in our biological, we call it as the metabolic heat in your stomach produced because of the actions of the digestive juice mixed with pancreatic juice, mixed with bile juice. All the three juices will mix with the food, churn the food. The food is digested and that is digested because of the metabolic heat. ಈ ನಮ್ಮ ಹೊಟ್ಟೆ ಒಳಗಡೆ ಆ ಬಿಸಿ ಇದೆಯಲ್ಲ, ಆ ಬಿಸಿ ಇರೋದ್ರಿಂದ ನಾವು ತಿನ್ನೋ ಅನ್ನ ಕರಗತ್ತೆ ಅಂತ ಸಾಮಾನ್ಯ ಅರ್ಥ. ಆ ಬಿಸಿ ಅಂದ್ರೆ ಏನು? ಉಷ್ಣತೆ ಅಂದ್ರೆ ಏನು? ಹೀಟ್. ಅದೇ ಉಪನಿಷತ್ತರು ಏನ್ ಕರೆದ್ರು? ವೈಶ್ವಾನರ ಅಗ್ನಿ. ಟಚ್ ಎ ಡೆಡ್ ಬಾಡಿ 6 hours 3 hours after death, dead body is very cold, you can feel it if you touch. ವೈಶ್ವಾನರ ಅಗ್ನಿ ಆ ದೇಹದಲ್ಲಿಲ್ಲ, ಮೃತ ದೇಹದಲ್ಲಿಲ್ಲ, ಅದಕ್ಕೆ ಅದು ತಣ್ಣಗಿರುತ್ತೆ. ನಮ್ಮ ದೇಹ ತಣ್ಣಗಿಲ್ಲ. ಸೈನ್ಸ್ ಸೇಸ್, ಮೆಡಿಕಲ್ ಸೈನ್ಸ್ ಸೇಸ್ ಅವರ್ ಬಾಡಿ ಟೆಂಪರೇಚರ್ ಇಸ್ ನಾರ್ಮಲಿ ಮೇಂಟೈನ್ಡ್ 98.4 ಡಿಗ್ರಿ ಫ್ಯಾರನ್ಹೀಟ್. ನಮ್ಮ ದೇಹದಲ್ಲಿ ಒಂದು ಉಷ್ಣತೆ ಇದೆ, 98 ಡಿಗ್ರಿ ಯಾವಾಗಲೂ ಇರುತ್ತೆ. ಜಾಸ್ತಿ ಆದ್ರೂ ಜ್ವರ ಬಂತು ಅಂತ ಲೆಕ್ಕ. ಥರ್ಮಾಮೀಟರ್ ಇಟ್ಟು ನೋಡಿದ್ರೆ ಗೊತ್ತಾಗತ್ತೆ ಅಂತ ಡಾಕ್ಟರ್ ಹೇಳ್ತಾರೆ.
ಆ 98 ಡಿಗ್ರಿ ಅಂದ್ರೆ ಏನು? ಅದು ವೈಶ್ವಾನರ ಅಗ್ನಿ. ಗುರುದೇವ್ ಬ್ಯೂಟಿಫುಲ್ ವ್ಯಾಖ್ಯಾನ ಈ ರೈಟ್ಸ್ ಆನ್ ದಿಸ್. ಸೊ ಲಾರ್ಡ್ ಈಸ್ ರಿಸೈಡಿಂಗ್ ಹಿಯರ್ ಇನ್ ದಿ ಫಾರ್ಮ್ ಆಫ್ ವೈಶ್ವಾನರ ಅಗ್ನಿ. ಸೊ ಹಿ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ಡೈಜೆಷನ್. ವಾಟ್ ಎವರ್ ಯು ಆರ್ ಈಟಿಂಗ್, ಯು ಆರ್ ಆಫರಿಂಗ್ ಟು ಲಾರ್ಡ್ ಹೂ ಈಸ್ ದೇರ್ ಇನ್ ದಿ ಫಾರ್ಮ್ ಆಫ್ ವೈಶ್ವಾನರ ಅಗ್ನಿ. ವೈಶ್ವಾನರ ಅಗ್ನಿ, ದಟ್ ಇಸ್ ಹೌ ವಿ ಶುಡ್ ರಿಮೆಂಬರ್ ಅಂತ ಆ ಒಳಗಿನ. ಸೊ ವಾಟ್ ಎವರ್ ಯು ಈಟ್ ಅಂದ್ರೆ ನೀವು ತಿನ್ನೋದನ್ನ ಪರಮಾತ್ಮ ಒಳಗಡೆ ಇರೋ ಪರಮಾತ್ಮನಿಗೆ ನೈವೇದ್ಯ ಅಂತ ಅರ್ಪಣೆ ಮಾಡಿ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಆದ್ರಿಂದ ನಮ್ಮಲ್ಲಿ ಏನ್ ಹೇಳ್ತಾರೆ, ಬಹಳ ಸಿಂಪಲ್. ಪ್ರತಿ ದಿವಸ ಅಡಿಗೆ ಮಾಡಿದಾಗ ಭಗವಂತನಿಗೆ ನೈವೇದ್ಯ ತೋರಿಸಿ ಆಮೇಲೆ ಊಟ ಮಾಡಿ ಅಂತ ಹೇಳ್ತೀವಿ. ತಿಳಿದಿರೋರು ಅದನ್ನು ಮಾಡ್ತಾರೆ. ಏನಪ್ಪ ನೈವೇದ್ಯ ತೋರಿಸೋದು ಅಂದ್ರೆ, ಮಾಡಿರೋ ಅಡಿಗೆ ಸ್ವಲ್ಪ ಭಾಗ ದೇವರ ಮುಂದಿಟ್ಟು ಒಂದು ಚೂರು ನೀರು ಸುತ್ತ ಕಟ್ಟಿ ಕೈ ಮುಗಿದು, ಇನ್ನೇನು ಗೊತ್ತಿಲ್ಲ, ನಮಗೆ ಮಂತ್ರ ಗೊತ್ತಿಲ್ಲ, ಬೇಡ, ಕೈ ಮುಗಿದು ಭಗವಂತ ಇವತ್ತಿನ ಅಡಿಗೆ ನಿನಗೆ ಪ್ರಸಾದ ರೂಪವಾಗಿ ಕೊಡ್ತಾ ಇದ್ದೇನೆ, ಇದು ಉಳಿದಿದ್ದು ಅವಶಿಷ್ಟ ನಮಗೆ ಈ ಪ್ರಸಾದ ರೂಪಕ್ಕೆ ನಾವು ತಿಂತೇವೆ. ಈ ಭಾವ ಇರ್ಬೇಕು ನಮಗೆ. ಮಾಡಿದ ಕೂಡಲೇ ನಾವು ತಿಂದ್ಬಿಡ್ತೇವೆ, ಗಬ 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 ನಿಂತ್ಕೊಂಡು ತಿಂತೇವೆ. ತಿನ್ನೋ ಮೊದಲು ಅದು ಭಗವಂತನಿಗೆ ನೈವೇದ್ಯ. ಮನೆಗೆ ಯಾವುದೇ ಒಂದು ಹಣ್ಣು ತಂದ್ರೆ ತಕ್ಷಣ ತಗೊಂಡು ತಿಂದ್ಬಿಡ್ತೇವೆ. ಆ ಹಣ್ಣನ್ನ ದೇವರ ಮುಂದೆ ಇಟ್ಬಿಟ್ಟು ಭಗವಂತ ಇದು ನೈವೇದ್ಯ ಅಂತ ಹೇಳಿ ಆಮೇಲೆ ಇರ್ತೀವಿ ಹೇಳ್ತಾರೋ ಅದು ಯದಶ್ನಾಸಿ. ಸೊ ವಾಟ್ ಎವರ್ ಯು ಈಟ್, ವಾಟ್ ಎವರ್ ಯು ಡ್ರಿಂಕ್, ಆಫರ್ ದಟ್ ಟು ಬಿ ಫಸ್ಟ್. ಯತ್ ತಪಸ್ಸಸಿ ಕೌಂತೇಯ. ನೀನು ಯಾವುದೇ ಮೆಡಿಟೇಷನ್, ಯಾವುದೇ ಧ್ಯಾನ, ಯಾವುದೇ ತಪಸ್ಸು ಮಾಡ್ಬೇಕಾದ್ರೆ ನಮ್ಮಲ್ಲಿ ನೋಡಿ ಸಮಸ್ಯೆ. ನಮ್ಮ ಗುರುಗಳು ಹೇಳ್ತಾ ಇದ್ರು, ಹೇಗೆ ಬರುತ್ತೆ, ಯಾಕೆ ಭಗವದ್ಗೀತೆ ಅರ್ಥ ಆಗುತ್ತೆ. ಐ ಆಮ್ ಡೂಯಿಂಗ್ ಪೂಜಾ, ಐ ಸೇ ಐ ಆಮ್ ಡೂಯಿಂಗ್ ತಪಸ್, ಪೆನೆನ್ಸ್, ಎಲ್ಲ ನಾನು ಮಾಡ್ತಾ ಇದ್ದೇನೆ. ನಾನು ಧ್ಯಾನ ಮಾಡ್ತೇನೆ, ನಾನು ತಪಸ್ ಮಾಡ್ತೇನೆ, ನಾನು ಜಪ ಮಾಡ್ತಾ ಇದ್ದೇನೆ, ಅನುಷ್ಠಾನ ಮಾಡ್ತಾ ಇದ್ದೇನೆ, ಕೀರ್ತನೆ ಮಾಡ್ತಾ ಇದ್ದೇನೆ, ಜಪ ಮಾಡ್ತಾ ಇದ್ದೇನೆ ಹೇಳ್ಕೊಳ್ತೇವೆ. ಅದನ್ನ ಯಾಕೆ ನಾವು ಹೇಳ್ಕೊಳ್ತೀವಿ ಅಂತಂದ್ರೆ, ನಮ್ಮ ಒಳಗೆ ಆಸೆ ಏನಿದೆ ಅಂದ್ರೆ, ಇದು ಮಾಡೋದ್ರಿಂದ ನನಗೆ ಒಳ್ಳೇದಾಗತ್ತೆ, ನಾನು ಜಪ ಮಾಡೋದ್ರಿಂದ, ನಾನು ಧ್ಯಾನ ಮಾಡೋದ್ರಿಂದ ನನಗೆ ಒಳ್ಳೇದಾಗತ್ತೆ ಅನ್ನೋ ಒಳಗಡೆ ಒಂದು ಆಸೆ ಇದೆ. ಅಂದ್ರೆ ನನಗೆ ಒಳ್ಳೇದಾಗಲಿ ಅನ್ನೋ ಭಾವ ಇದೆ ಅಲ್ಲಿ. ಇದು ಮಾಡೋದ್ರಿಂದ ನನಗೆ ಒಳ್ಳೇದಾಗಬೇಕು, ಇದು ಲೆಕ್ಕಾಚಾರ ಇದೆ. ಇಟ್ ಈಸ್ ಲೈಕ್ ಎ ಮ್ಯಾಥಮ್ಯಾಟಿಕಲ್, ಬಿಕಾಸ್ ಐ ಆಮ್ ಡೂಯಿಂಗ್, ಗಾಡ್ ಶುಡ್ ಹೆಲ್ಪ್ ಮೀ. ಸೊ ಯು ಆರ್ ಎಕ್ಸ್ಪೆಕ್ಟಿಂಗ್, ಸಿ ದರ್ ಇಸ್ ಎಕ್ಸ್ಪೆಕ್ಟೇಷನ್. Because I am doing everyday meditation, God should help me as early as possible. Inner feeling adu. Gottillade subconsciously, please remember, the ahankara in the sukshma level, how it works. That is why so many great sages or noble souls will not be emancipated in this birth because of sukshma ahankara. Inner subconscious, ultra subconscious. Whatever you do, penance or meditation, offer it to me, he says. Yat tapassasi tat kurushva madarpanam. ನನಗೆ ಅರ್ಪಣೆ ಮಾಡು ಅಂತ ಭಗವಂತ. ನೀನ್ ಏನ್ ತಪಸ್ ಮಾಡ್ತೀಯೋ, ಧ್ಯಾನ ಮಾಡ್ತೀಯೋ, ಪೂಜೆ ಮಾಡ್ತೀಯೋ, ನನಗೆ ಕೊಡಪ್ಪ, ನನಗೆ ಅರ್ಪಣೆ ಮಾಡು ಅಂದ್ರೆ ಅರ್ಥ ಏನ್ರಿ? ಎನಿ ರಿಸಲ್ಟ್ ಇನ್ ಎನಿ ಫಾರಮ್, ವೆನ್ ಯು ಆರ್ ಪರ್ಫಾರ್ಮಿಂಗ್, ವೆನ್ ಯು ಆರ್ ವರ್ಷಿಪಿಂಗ್, ವೆನ್ ಯು ಆರ್ ಡೂಯಿಂಗ್ ಉಪಾಸನ, ವೆನ್ ಯು ಆರ್ ಮೆಡಿಟೇಟಿಂಗ್, ಟೇಕಿಂಗ್ ದಿ ಗ್ಲೋರಿ ಆಫ್ ದ ನೇಮ್ ಆಫ್ ದ ಲಾರ್ಡ್. ಭಗವಂತನ ಪೂಜೆ ಮಾಡ್ತಾ ಇರ್ಬೇಕಾದ್ರೆ, ಭಗವಂತನ ಅರ್ಚನೆ ಮಾಡ್ತಾ ಇರ್ಬೇಕಾದ್ರೆ, ನಾನು ಧ್ಯಾನ ಮಾಡ್ತಾ ಇರ್ಬೇಕಾದ್ರೆ, ತಪಸ್ ಮಾಡ್ತಾ ಇರ್ಬೇಕಾದ್ರೆ, ಜಪ ಮಾಡ್ತಾ ಇರ್ಬೇಕಾದ್ರೆ, ಭಗವಂತ ಇದರಿಂದ ನನಗೆ ಒಳ್ಳೇದಾಗ್ಲಿ, ಒಳ್ಳೇದಾಗ್ಲಿ, ನನಗೆ ನೀನ್ ಸಿಗ್ಬೇಕು, ಆ ರೀತಿ ಆಸೆ ಇರಬಾರ್ದು. ಆಚಾರ್ಯರು ಪದೇ ಪದೇ ಹೇಳ್ತಾರೆ, ಕೇವಲ ಭಗವತ್ ಪ್ರಾಪ್ತಿ, ಭಗವಂತನ ಪ್ರೀತಿಗೋಸ್ಕರ, ಭಗವತ್ ಪ್ರೇಮಕ್ಕೋಸ್ಕರ, ಕೇವಲ ಈಶ್ವರನಿಗೆ ಸಮರ್ಪಣಾ ಬುದ್ಧಿಯಿಂದ, ಕೇವಲ ಈಶ್ವರ ಪ್ರೀತ್ಯರ್ಥಂ. ಪದೇ ಪದೇ ಈ ಶಬ್ದವನ್ನು ಆಚಾರ್ಯ ಶಂಕರ ಭಗವತ್ಪಾದ ಹೇಳ್ತಾ ಇದ್ದಾರೆ. ಕೇವಲ ಈಶ್ವರ ಪ್ರೀತ್ಯರ್ಥಂ, ಕೇವಲ ಈಶ್ವರ ಪ್ರೀತ್ಯರ್ಥಂ ಜಪ ಮಾಡಿ, ಅದರಿಂದ ನನಗೆ ಏನು ಫಲ ಸಿಗ್ಬೇಕು ಅಂತ ಒಳಗಡೆ ಸಬ್ಕಾನ್ಶಿಯಸ್ಲಿ. ಸಿ, ಯುವರ್ ರಿಲೇಷನ್ ವಿತ್ ದ ಗಾಡ್ ಈಸ್, ಯು ಆರ್ ಓನ್ಲಿ ಲುಕಿಂಗ್ ಎಟ್ ಹಿಮ್, ಯು ಆರ್ ಥಿಂಕಿಂಗ್ ನಥಿಂಗ್ ಎಲ್ಸ್. ದೇರ್ ಇಸ್ ನೋ ಕ್ವಶನ್ ಆಫ್ ಎನಿ ಐಡಿಯಾಸ್ ಹಿಯರ್. ಲಾರ್ಡ್ ಈಸ್ ದೇರ್ ಇನ್ ಫ್ರಂಟ್ ಆಫ್ ಮೀ. ಜಪ ಮಾಡ್ತಾ ಇರ್ಬೇಕಾದ್ರೆ, ಧ್ಯಾನ ಮಾಡ್ಬೇಕಾದ್ರೆ ಅಲ್ಲಿ ಯಾವ ಭಾವ ಇರಬೇಕು, ಯಾವುದೇ ರೀತಿ ಆಸೆಗಳು ಇರಬಾರದು ಅಂತ. ಈ ಶ್ಲೋಕದಲ್ಲಿ ಏನಿದೆಯಪ್ಪ ಅಂತಂದ್ರೆ, ಕರ್ಮಯೋಗ ಭಕ್ತಿಯೋಗ ಎರಡೂ ಬಂದ್ಬಿಡ್ತು ಈ ಶ್ಲೋಕದಲ್ಲಿ. ಯತ್ ಕರೋಷಿ ಯದ್ ಅಶ್ನಾಸಿ ಯಜ್ಜುಹೋಸಿ ದದಾಸಿ ಯತ್ ತಪಸ್ಸಸಿ ತತ್ ಕುರುಷ್ವ ಮದರ್ಪಣಂ. ಸೊ ಇಂಪಾರ್ಟೆನ್ಸ್ ಆಫ್ ಕರ್ಮಯೋಗ, ಇಂಪಾರ್ಟೆನ್ಸ್ ಆಫ್ ಭಕ್ತಿ ಯೋಗ, ಬೋತ್ ಆರ್ ದೇರ್ ಇನ್ ದಿ ಶ್ಲೋಕ. ಮೀನಿಂಗ್ ಆಲ್ರೆಡಿ ಲಾಸ್ಟ್ ಟೈಮ್ ಇಟ್ ವಾಸ್ ಟೋಲ್ಡ್, ಅಗೇನ್ ಅಂಡ್ ಅಗೇನ್ the same meaning already is there in the previous shloka which was covered long back. ಈ ಶ್ಲೋಕದಲ್ಲಿರೋ ಅರ್ಥವೇ ಬ್ರಹ್ಮಾರ್ಪಣಂ, ಬ್ರಹ್ಮ ಹವಿರ್, ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ, ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿನ. ಸೇಮ್ ಮೀನಿಂಗ್, ದ ಸೇಮ್ ಶ್ಲೋಕ, ದಿಸ್ ಶ್ಲೋಕ, ಕೋರ್ ಮೀನಿಂಗ್ ಒನ್ ಅಂಡ್ ದ ಸೇಮ್.
Offer everything to me. Your worship should be like that. Then what happens? ಈ ರೀತಿ ನೀನು ಮಾಡಿದ್ರೆ ಐ ಆಮ್ ಈಸಿಲಿ ಅವೈಲಬಲ್ ಟು ಯು ಅಂತ ಮುಂದೆ ಹೇಳ್ತಾನೆ ಭಗವಂತ. ಸೊ ಈಸ್ ಎ ಪ್ರಿಲ್ಯೂಡ್. ಇಟ್ ಇಸ್ ಸೋ ಸಿಂಪಲ್ ಬಟ್ ಸೋ ಡಿಫಿಕಲ್ಟ್. ಇದು ಎಷ್ಟು ಸುಲಭವಾಗಿ ಭಗವಂತ ಹೇಳ್ತಾ ಇದ್ದಾನೆ, ನಮಗೆ ಇದು ಅರ್ಥ ಆಗೋದು ಅಂದ್ರೆ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ಅಷ್ಟೇ ಕಷ್ಟ ಆಗುತ್ತೆ. ಗುರುಗಳ ಸಂಕಲ್ಪ. ಇಲ್ಲಿಗೆ ಇವತ್ತಿನ ವ್ಯಾಖ್ಯಾನ ಮುಗಿಸ್ತಾ ಇದ್ದೇವೆ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ